ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನ ನಾವು ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 15ನೇ ವಾಕ್ಯವನ್ನು ಧ್ಯಾನಿಸಲಿದ್ದೇವೆ. ಅದರಲ್ಲಿ ಯೇಸು ಹೇಳುವಂತಹ ಒಂದು ಮಾತು, ಅದುವೇ ಇವತ್ತು ನಮ್ಮ ಧ್ಯಾನದ ಕೇಂದ್ರ ಬಿಂದು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟರಾಗಿ ನರಕ ಪಾತ್ರನಾಗ ಮಾಡುತ್ತೀರಿ. ಅದುವೇ ಬಹಳ ದೊಡ್ಡದು. ನಿಮ್ಮ ಧರ್ಮವನ್ನು ಸ್ವೀಕರಿಸಿಕೊಳ್ಳುವುದಕ್ಕಾಗಿ ಎಲ್ಲ ಸ್ಥಳವನ್ನು ಸುತ್ತಾಡ್ತೀರಾ, ನಿಮ್ಮ ಧರ್ಮದ ಬಗ್ಗೆ ಮಾತಾಡ್ತೀರಾ, ನಿಮ್ಮ ಮತದಲ್ಲಿರುವಂತಹ ಒಳ್ಳೆ ಕೆಟ್ಟದ್ದು ಹೇಳ್ತೀರಾ, ಬಂದರೆ ನಮಗೆ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಹೇಳ್ತೀರಾ. ಅವನು ಅದನ್ನು ಸ್ವೀಕರಿಸಿಕೊಂಡು ನಿಮ್ಮ ಮತದವನಾಗಿ ಮಾರಿದ ಕೂಡಲೇ ನೀವು ಅವನನ್ನು ಎರಡರಷ್ಟಾಗಿ ನರಕ ಯಾತನೆಯನ್ನು ಅನುಭವಿಸುವಂತೆ ಮಾಡ್ತೀರಾ. ಈ ಮಾತುಗಳು ಕರ್ತನು ಶಾಸ್ತ್ರಿಗಳನ್ನು ಫರಿಸಾಯರನ್ನು ನೋಡಿ ಹೇಳಿದರು. ಕೆಲವು ದಾರಿ ನಮ್ಮನ್ನು ನರಕಕ್ಕೆ ನೇರಾಗಿ ಮುನ್ನಡೆಸುತ್ತದೆ. ಅವರು ಕೊಡುವಂತಹ ಕೆಲವೊಂದು ಆಜ್ಞೆಗಳು, ನೇಮ ನಿಯಮಗಳು, ಮನುಷ್ಯರ ಮನಸ್ಸಿಂದ ಉದ್ಭವವಾಗುವಂತಹ ಕಟ್ಟುಪಾಡುಗಳು, ಅದಕ್ಕೆ ಧರ್ಮದ ಒಂದು ಬಿಂಬವನ್ನು ಅವರು ಹಚ್ಚಿ ಅವರು ಮಾಡುವ ಕೆಲಸ ಎಲ್ಲಿ ಸೇರಿಸುತ್ತೆ ಅಂದರೆ ನರಕದಲ್ಲಿ ಸೇರಿಸುತ್ತದೆ. ಇವರನ್ನ ನರಕದ ಮಕ್ಕಳಾಗಿ ಮಾಡುವುದಕ್ಕೆ ಲೋಕಪೂರ್ತಿಯಾಗಿ ಅವರನ್ನು ಸುತ್ತಿಸ್ತಾರೆ. ಆದರೆ ಧರ್ಮದವನಾಗಿ ಮಾರ್ಪಟ್ಟರೆ ಆಗ ಅವನು ನಡೆಸುವಂಥ ರೀತಿ ಬೇರೆ ಥರ ಇರುತ್ತೆ ಎಂದು ದೇವರು ಹೇಳುತ್ತಾರೆ. ಫರಿಸಾಯರು ಹಾಗೂ ಶಾಸ್ತ್ರಿಗಳು ತಮ್ಮ ಧರ್ಮದವನಾಗಿ ಮಾರ್ಪಡುವ ಹಾಗೆ ಮನುಷ್ಯರನ್ನು ಅವರು ಹಿಂಬಾಲಿಸ್ತಾರೆ. ಈ ಊರಲ್ಲಿ ಸ್ವಲ್ಪ ಕುಟುಂಬ ಇದೆ, ಇಲ್ಲಿ ಸ್ವಲ್ಪ ಮನೆ ಇದೆ, ಆದರೆ ಈ ಧರ್ಮವನ್ನು ಸ್ವೀಕರಿಸಿಕೊಂಡು ಬರುವುದಾದರೆ ಅನಂತರ ಅವರ ಒಂದು ಕಾರ್ಯ ಬೇರೆ ಥರ ಮಾರ್ಪಡುತ್ತೆ. ರಾಜಕೀಯದಲ್ಲಿ ನೀವು ನೋಡ್ಬೋದು, ಎಲೆಕ್ಷನ್ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಮನೆ ಮುಂದೆ ಬಂದು ನಿಲ್ತಾರೆ, ಅಂಗಡಿಯ ಬಾಗಿಲು ಮುಂದೆ ನಿಲ್ತಾರೆ, ಕೈ ಎತ್ತಿ ಮುಗಿತಾರೆ, ಒಳಗೆ ನುಗ್ಗಿ ಚಿಕ್ಕ ಗುಡಿಸಲಾಗಿರುತ್ತೆ, ಆ ಮನೆ ಒಳಗೆ ನುಗ್ಗಿ ಊಟ ಮಾಡ್ತಾರೆ, ಮಕ್ಕಳನ್ನು ಅವರು ಮುದ್ದಾಡ್ತಾರೆ, ಫೋಟೋ ತೆಗೆಸ್ಕೋತಾರೆ, ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ದೋಸೆ ಕೂಡ ಸುಡ್ತಾರೆ, ಎಲ್ಲವನ್ನ ಮಾಡ್ತಾರೆ. ಎಲೆಕ್ಷನ್ ಮುಗಿದು ಅವರು ಆಳ್ವಿಕೆಗೆ ಕೂಡುವುದಾದರೆ ಅನಂತರ ಅವರ ನಡವಳಿಕೆ, ನೋಟ, ಮಾತು ಎಲ್ಲ ವ್ಯತ್ಯಾಸವಾಗುತ್ತದೆ. ಇದೇ ನಡವಳಿಕೆ ಮತವಾದಿಗಳಲ್ಲಿಯೂ ಇರುವಂಥದ್ದಾಗಿದೆ. ಇವತ್ತು ಆ ರೀತಿ ಇದೆ. ಕರ್ತನು ಅಸಹ್ಯ ಪಡುವಂತಹ ದೇವರಿಗಿದು ಅಸಹ್ಯ. ಅಷ್ಟು ಮಾತ್ರವಲ್ಲ, ಇದು ಶಾಪಕ್ಕೆ ಸೀಮಿತವಾದದ್ದು. ಇವರ ಕಾರ್ಯಗಳನ್ನು ಕರ್ತನು ನೋಡುವ ಸ್ಥಳದಲ್ಲೆಲ್ಲ ವಿರೋಧಿಸಿದ್ರು. ಫರಿಸಾಯರಿಗೂ ಸದ್ದುಕಾಯರಿಗೂ ಅಯ್ಯೋ ಎಂಬುದಾಗಿ ನೋಡಿದ ಸ್ಥಳದಲ್ಲೆಲ್ಲ ಇವರನ್ನು ವಿರೋಧಿಸಿ ದೇವರು ತನ್ನ ಧ್ವನಿ ಎತ್ತಿದರು. ಇದೇ ರೀತಿ ದೇವರು ಅಸಹ್ಯಪಟ್ಟ ಈ ವಿಧವಾಗಿರುವಂತಹ ಧರ್ಮಗಳು ಆ ಕಾಲದಲ್ಲಿ ವೈಯಕ್ತಿಕವಾಗಿ ಕ್ರಿಯೆ ಮಾಡಿತ್ತು. ಆದರೆ ಈ ದಿನಗಳಲ್ಲಿ ಆ ಧರ್ಮದ ಮಾರ್ಗದ ಕ್ರಿಯೆಗಳು, ಆ ಮಾರ್ಗದ ಒಂದು ನಡವಳಿಕೆ ಈ ಕಾಲದಲ್ಲಿ ಸಭೆಯ ಒಳಗೆ ಕೂಡ ಇರುವಂಥದ್ದಾಗಿದೆ. ಅದುವೇ ಆಶ್ಚರ್ಯ. ಅದಕ್ಕೆ ಈ ಒಂದು ಸಂದೇಶ ಇವತ್ತು. ಅವರ ಕಾಲದೊಂದಿಗೆ ಆ ಧರ್ಮದ ದಿನಗಳು ಮುಗಿದೋಗ್ಲಿಲ್ಲ. ಇವತ್ತು ಕೂಡ ಬೇರೆ ರೂಪದಲ್ಲಿ ಇದೇ ರೀತಿಯಾಗಿರುವಂತಹ ಕಾರ್ಯಗಳು, ಫರಿಸಾಯರ ಒಂದು ಆ ಧರ್ಮದ ಕಾರ್ಯಗಳು, ಅವರ ಹಾಗೆ ಇರುವಂಥ ನಡವಳಿಕೆಗಳು, ಪಾರಂಪರ್ಯಗಳು, ಇವೆಲ್ಲ ಇವತ್ತು ದೇವರ ಸಭೆಯಲ್ಲಿ ಕೂಡ ಸೇವೆಗಳ ಒಳಗೆ ಕೂಡ ಹಾದು ಬಂದಿದೆ. ಅವರು ಕೂಡ ಇದೇ ರೀತಿ ಇವತ್ತು ಬಹಳ ಸೇವಕರು ಕೆಳಗಿಳಿದು ಸೇವೆಯನ್ನು ಮಾಡ್ತಾರೆ, ಸುವಾರ್ತೆಯನ್ನು ಸಾರ್ತಾರೆ. ಒಬ್ಬನು ಕರ್ತನನ್ನು ಸ್ವೀಕರಿಸಿ ಆತನನ್ನು ಹಿಂಬಾಲಿಸುವನಾದರೆ ಅನಂತರ ಅವನ ನಡೆಸುವಂತಹ ವಿಧ ಬೇರೆ ಥರ ಇರುತ್ತದೆ. ಇದು ಕರ್ತನು ಅಸಹ್ಯ ಪಡುವಂಥ ಒಂದು ಕಾರ್ಯ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾಗಿ ದೇವರು ಅಸಹ್ಯ ಪಡುವ ನರಕಕ್ಕೆ ಹೋಗುವಂತಹ ಮಾರ್ಗ, ಅದನ್ನು ಹಿಂಬಾಲಿಸಿ ಅವರು ಹೇಳುವುದನ್ನು ಕೇಳಿ ನಡೆದರೆ ಖಂಡಿತ ಅದು ನರಕದ ಬಾಗಿಲಲ್ಲೇ ಬಿಡುತ್ತದೆ. ಹಾಗಾಗಿ ಈ ವಿಧವಾಗಿರುವಂತಹ ನಡವಳಿಕೆ ಕುರಿತಾಗಿ ಇದು ಈ ದಿನ ಸಭೆಗಳಲ್ಲಿಯೂ ಸೇವೆಗಳಲ್ಲಿಯೂ ಯಾವ ರೀತಿ ಇಜ್ಜೋಡಾಗಿದೆ ಎನ್ನುವುದರ ಕುರಿತಾಗಿಯೇ ಒಂದು ತಿಳುವಳಿಕೆಯ ಸಂದೇಶವಾಗಿ ನಿಮಗೆ ಹೇಳುವುದಕ್ಕೋಸ್ಕರವಾಗಿ ನಾನು ಬಯಸಿದ್ದೆನು. ಸದ್ದುಕಾಯರ ಫರಿಸಾಯರ ಒಂದು ಮಾರ್ಗ ಎಂಥ ಮಾರ್ಗ ಗೊತ್ತಾ? ಮಾಯವಾಗಿರುವ ಮಾರ್ಗ. ಅವರು ಪ್ರಾರ್ಥನೆ ಮಾಡಿದರೂ ಮಾಯವಾಗಿರುವಂಥದ್ದೇ, ಕಾಣಿಕೆ ಕೊಡುವುದಾದರೂ ಮಾಯವಾಗಿರುವಂಥದ್ದೇ, ಸೇವೆಯನ್ನು ಮಾಡುವುದಾದರೂ ಮಾಯವಾಗಿರುವಂಥದ್ದೇ. ಅವರ ನಡವಳಿಕೆ, ಅವರ ಮಾತು ಎಲ್ಲವೂ ಮಾಯವಾದದ್ದು. ಮಾಯವಾದದ್ದು ಅಂದರೆ ಒಳಗೊಂದು ಮಾಡುವುದು, ಹೊರಗೊಂದು ಮಾಡುವುದು. ಹೊರಗೆ ನೋಡಬೇಕಾದರೆ ಭಕ್ತಿವಂತನ ವೇಷವನ್ನು ಧರಿಸಿ ಭಕ್ತಿಯ ಒಳ್ಳೆಯದನ್ನು ನಿರಾಕರಿಸುವುದು. ಇದುವೇ ಮಾಯವಾಗಿರುವಂತಹ ಮಾರ್ಗ.
ಹಾಗಾಗಿ ಒಳ್ಳೆ ವಸ್ತ್ರವನ್ನು ಹಾಕಿ ಅವರು ತಮ್ಮ ಕೂದಲನ್ನು ದಾಡಿಯನ್ನು ಬೆಳೆಸಿಕೊಂಡು ಅವರನ್ನು ನೋಡಿದ್ರೆ ಕೈ ಎತ್ತಿ ಮುಗಿಯುವ ರೀತಿಯಲ್ಲಿ ಸಂತೆ ಬೀದಿಗಳಲ್ಲಿ ನಿಂತು ತನ್ನನ್ನು ನಮಸ್ಕರಿಸಬೇಕೆಂದು ವೇಷ ಹಾಕಿ ತಿರುಗಾಡುವಂತಹ ಸೇವಕರು. ಇದರಲ್ಲಿ ನೋಡಿ ಸತ್ಯವೇದ ಆ ರೀತಿ ಹೇಳುತ್ತದೆ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದ 13ನೇ ವಾಕ್ಯವನ್ನು ಓದಿ ನೋಡಿರಿ. ಕಪಟಿಗಳಾಗಿರುವಂತಹ ಶಾಸ್ತ್ರಿಗಳೇ, ನಾವು ಮೊದಲು ಓದಿದ ವಾಕ್ಯ ಅದುವೇ. ಕಪಟಿಗಳಾಗಿರುವಂತಹ ಶಾಸ್ತ್ರಿಗಳೇ, ನೀವು ಕಪಟತನ ಮಾಡ್ತೀರಾ, ಹೊರಗೆ ನೋಡುವ ರೀತಿ ನೀವಿಲ್ಲ, ನಿಮ್ಮ ಒಳಗೆ ಬೇರೆ ಥರ ಇರುವಂಥದ್ದಾಗಿದೆ. ಅದನ್ನೇ ದೇವರು ಹೇಳುತ್ತಾರೆ. ಮನುಷ್ಯರು ಪ್ರವೇಶ ಮಾಡದ ಹಾಗೆ ಪರಲೋಕ ರಾಜ್ಯವನ್ನು ಬೀಗವಾಕುತ್ತೀರಾ. ನೀವು ಅದರಲ್ಲಿ ಪ್ರವೇಶ ಮಾಡುವುದಿಲ್ಲ, ಪ್ರವೇಶ ಮಾಡುವವರನ್ನು ಪ್ರವೇಶ ಮಾಡಲು ಬಿಡುವುದೂ ಇಲ್ಲ. ನೀವು ನಡುವೆ ನಿಂತುಕೊಂಡು ಪರಲೋಕಕ್ಕೆ ಹೋಗುವಂತಹ ಬಾಗಿಲನ್ನು ಅವರಿಗೇನಾದರೂ ಹೇಳಿ ಗೊಂದಲಪಡಿಸಿ ಕಠಿಣವುಳ್ಳದಾಗಿ ಮಾರ್ಪಡಿಸಿ ಅವರ ಮೇಲೆ ಬೇಡದಿರುವ ಕಾರ್ಯವನ್ನು ನೀವು ಹೇರಿ ನೀವು ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ, ಪರಲೋಕಕ್ಕೆ ಹೋಗಲು ಬಯಸುವವರನ್ನು ಹೋಗಲು ಬಿಡುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಾರೆ. ಮುಂದಿನ ವಾಕ್ಯ ಹೇಳುತ್ತದೆ, ಕಪಟಿಗಳಾಗಿರುವಂತಹ ಶಾಸ್ತ್ರಿಗಳೇ, ಫರಿಸಾಯರೇ, ನಿಮಗೆ ಅಯ್ಯೋ, ನೋಟಕ್ಕೋಸ್ಕರವಾಗಿ ಉದ್ದವಾದ ಪ್ರಾರ್ಥನೆಯನ್ನು ಮಾಡಿ ಒಬ್ಬನು ನೋಡ್ತಾನೆ ಎನ್ನುವುದಕ್ಕೋಸ್ಕರವಾಗಿ ಉದ್ದವಾದ ಪ್ರಾರ್ಥನೆ ಮಾಡುವುದು, ಒಬ್ಬನು ನೋಡ್ತಾನೆ ಎನ್ನುವುದಕ್ಕೋಸ್ಕರವಾಗಿ ಉದ್ದವಾದ ಪ್ರಾರ್ಥನೆ ಮಾಡುವುದು, ಖಂಡಿಸಿ ಎಚ್ಚರಿಸುವ ಪ್ರಾರ್ಥನೆ, ಕಠಿಣವಾದ ಪ್ರಾರ್ಥನೆ ಎಲ್ಲ ಮಾಡ್ತಾರೆ. ಮನೆಯಲ್ಲೋಗೋರನ್ನ ನೋಡೋದಾದರೆ ಪ್ರಾರ್ಥನೆಗೂ ಅವರಿಗೂ ಸಂಬಂಧನೇ ಇರಲ್ಲ. ಜನಗಳು ನೋಡುತ್ತಾರೆ, ಒಂದು ವೇದಿಕೆಯಲ್ಲಿ ನಿಲ್ತೀವಿ, ವಿಶ್ವಾಸಿಗಳ ನಡುವೆ ನಿಲ್ಲುತ್ತೇವೆ ಎನ್ನುವಾಗ ಅವರು ತೋರಿಸುವಂತಹ ಭಕ್ತಿ ವಿನಯವನ್ನು ನೋಡುವುದಾದರೆ ನೆಲದಲ್ಲಿ ಉರುಳಾಡ್ತಾರೆ, ಗೋಳಾಡ್ತಾರೆ, ಅದರ ಒಳಗಿರುವ ಜೀವಿತ ವ್ಯತ್ಯಾಸವಾಗಿರುತ್ತದೆ. ನೋಟಕ್ಕೋಸ್ಕರವಾಗಿ ಉದ್ದವಾದ ಪ್ರಾರ್ಥನೆ ಮಾಡ್ತೀರಾ, ಆದರೆ ವಿಧವೆಗಳ ಮನೆಗಳನ್ನು ಗಮನಿಸುವುದಿಲ್ಲ, ಅವರ ಮನೆಗಳನ್ನು ಕನ್ನ ಹಾಕುತ್ತೀರಾ. ಅಂದರೆ ಅವರನ್ನು ನೀವು ಮೋಸಗೊಳಿಸುತ್ತೀರಾ ಎಂಬುದಾಗಿ, ಅವರನ್ನು ವಂಚಿಸುತ್ತೀರಾ. ಇದರ ನಿಮಿತ್ತ ಲೆಕ್ಕ ಒಪ್ಪಿಸಬೇಕೆಂಬುದಾಗಿ ದೇವರು ಹೇಳುತ್ತಾರೆ. ಇವಾಗ ನೋಡಿ, ಇದಕ್ಕೆ ಹೆಸರೇ ಕಪಟತನವಾದ ಮಾರ್ಗಕ್ಕೆ ಹೆಸರು ಫರಿಸಾಯರ ಮಾರ್ಗ. ಇದು ಪರಲೋಕಕ್ಕೆ ಅಲ್ಲ, ನರಕಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಹಾಗಾಗಿ ಒಬ್ಬ ಸೇವಕನು, ಒಂದು ಸಭೆ ಕಪಟತನದ ಕಾರ್ಯವನ್ನು ಕೈಗೊಳ್ಳುವುದಾದರೆ ಖಂಡಿತವಾಗಿ ಅವರು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ದೇವರ ರಾಜ್ಯಕ್ಕೆ ನೇರವಾಗಿ ನಡೆಸುವುದಿಲ್ಲ. ಅವರ ಜೀವಿತಕ್ಕೂ ಮಾತಿಗೂ ವ್ಯತ್ಯಾಸವಿರುತ್ತದೆ. ಅವರ ಹೊರ ಬಿಂಬಕ್ಕೆ ಮುಖ್ಯತ್ವವನ್ನು ಕೊಡ್ತಾರೆ. ತಮ್ಮನ್ನು ನೋಡುವುದಾದರೆ ಉದ್ದವಾದ ಅಂಗಿಯನ್ನು ಧರಿಸಿ, ತಲೆಯ ಮೇಲೆ ದೊಡ್ಡ ಟೋಪಿಯನ್ನು ಇಟ್ಕೊಂಡು, ದೊಡ್ಡ ವಸ್ತ್ರವನ್ನು ಧರಿಸಿ ನೋಡಬೇಕಾದ್ರೆ ನಮಗೆ ಭಯ ಬರುವಂತೆ ಇರುತ್ತದೆ. ಒಳಗೋಗಿ ನೋಡೋದಾದರೆ ಎಲ್ಲ ಪಾಪವೂ ಇರುತ್ತದೆ. ಇಂಥ ಕಪಟತನದ ವ್ಯಕ್ತಿಗಳು ನಿಮ್ಮನ್ನು ನಡೆಸುವುದಕ್ಕೆ ನೀವು ನಿಮ್ಮನ್ನು ಒಪ್ಪಿಸಿಕೊಡಬಾರದು. ಕಾರಣ ಏನು ಗೊತ್ತಾ? ಅವರು ನಮ್ಮನ್ನು ನರಕದ ಮಕ್ಕಳಾಗಿ ಮಾರ್ಪಡಿಸುತ್ತಾರೆ. ಅದುವೇ ಯೇಸು ಹೇಳುವಂತಹ ಒಂದು ಎಚ್ಚರಿಕೆಯ ಮಾತು. ಮತ್ತಾಯನ ಸುವಾರ್ತೆ 23:24 ಹೇಳ್ತಾರೆ, ಇವರು ದಾರಿ ತೋರಿಸುವ ಕುರುಡರೇ, ಅವನಿಗೆ ಸತ್ಯದ ಕಾರ್ಯಗಳು ಯಾವುದು ಗೊತ್ತಿರುವುದಿಲ್ಲ. ಅವನಾಗಿ ಒಂದನ್ನು ಭಾವಿಸಿಕೊಂಡು, ಅವನಾಗಿ ಒಂದು ಕಲ್ಪನೆ ಮಾಡಿಕೊಂಡು, ಇದುವೇ ವಾಕ್ಯ, ಇದುವೇ ಮಾತು, ಇದುವೇ ನಿಯಮ ಎಂಬುದಾಗಿ ಬೋಧಿಸುತ್ತಾನೆ. ಬಹಳ ಮಂದಿ ಆ ರೀತಿಯೇ ಇದ್ದಾರೆ. ಆತುರಪಟ್ಟು ಸೇವೆಗೆ ಬರುತ್ತಾರೆ, ಜನಗಳು ಅವರನ್ನು ಸ್ವೀಕರಿಸಿಕೊಳ್ಳುತ್ತಾರೆ. ಅವರಿಗೆ ವಾಕ್ಯದ ಸತ್ಯ ಸ್ವಭಾವ ಗೊತ್ತಿರುವುದಿಲ್ಲ. ಏನಾದರೂ ಮಾತಾಡಿ ಜನಗಳನ್ನು ಆಕರ್ಷಿಸಿ ಧ್ವನಿ ಎತ್ತಿ ದೃಢವಾಗಿ ಮಾತಾಡುವ ರೀತಿ ಸತ್ಯವಲ್ಲದ ಕಾರ್ಯವನ್ನು ಜನಗಳಿಗೆ ಕಲಿಸುತ್ತಾರೆ. ಸತ್ಯವೇದ ಮುಂದೆ ಹೇಳ್ತಾರೆ ನೋಡಿ, ಕುರುಡರಿಗೆ ದಾರಿ ತೋರಿಸುವ ಕುರುಡರು. ಅವನಿಗೆ ಕಣ್ಣು ಕಾಣಿಸುವುದಿಲ್ಲ, ಅವರು ಮತ್ತೊಬ್ಬರಿಗೆ ದಾರಿ ತೋರಿಸುವಂತಹ ಕುರುಡರು. ಅನಂತರ ಏನು ಮಾಡ್ತಾರೆ ಅಂದರೆ, ಸೊಳ್ಳೆ ಇಲ್ಲದಂತೆ ಸೋಸಿ ಒಂಟೆಯನ್ನು ನುಂಗುವವರು. ಚಿಕ್ಕ ಚಿಕ್ಕ ವಿಷಯಕ್ಕೆ ಮುಖ್ಯತ್ವ ಕೊಡ್ತಾರೆ. ಕೈ ತೊಳೆದು ಊಟ ಮಾಡ್ತಾನೆ, ಇದೇ ಹಿಂಗೆ ಮಾತಾಡ್ತಾನೆ, ಆ ಮಾತನ್ನು ನಡೆಸಿ ಹೇಳಿದ್ರಲ್ಲ ಅದು ತಪ್ಪು, ಇದ್ಯಾಕೆ ಈ ರೀತಿ ಕೂತಿದ್ದಾರೆ, ಏನು ಈ ರೀತಿಯ ಶರ್ಟು, ಈ ರೀತಿ ಹೇಳಿ ಬೇಡದಿರುವಂತಹ ಕಾರ್ಯಗಳನ್ನು ಮುಖ್ಯತ್ವವನ್ನು ಕೊಡ್ತಾರೆ. ಒಂದು ಪ್ರತ್ಯೇಕ ಪ್ರಬಲವಾಗಿರುವಂತಹ ಸಭೆಯ ಪಂಗಡಕ್ಕೆ ಸೇರಿದ ಬೋಧಕರು. ಆ ಸಭೆಯವರು ತಮ್ಮ ಸಭೆಯ ಕುರಿತಾಗಿ, ಉಪದೇಶಗಳ ಕುರಿತಾಗಿಯೂ ಬಹಳ ಹೆಮ್ಮೆ ಇರುವವರು. ನಾವೇ ಪರಲೋಕಕ್ಕೆ ಹೋಗುವವರು, ನಮ್ಮನ್ನು ದಾಟಿ ಯಾರೂ ಹೋಗಲು ಸಾಧ್ಯವಿಲ್ಲ. ಅವರ ನಡವಳಿಕೆ, ಭಾವನೆ, ಮಾತು ಎಲ್ಲವೂ ವ್ಯತ್ಯಾಸವಾಗಿರುತ್ತದೆ. ಆ ಸಭೆಯ ಬೋಧಕರು ಒಂದು ಭಿನ್ನಾಭಿಪ್ರಾಯ ಕಾರಣವಾಗಿ, ಒಳ್ಳೆ ಪ್ರಸಂಗಿಯವರು ಭಿನ್ನಾಭಿಪ್ರಾಯ ಕಾರಣವಾಗಿ
ಆ ಸಭೆಯಿಂದ ಬೇರ್ಪಟ್ಟು ಬಂದರು. ಈಗ ಅವರಿಗೆ ಏನಂದರೆ, ಈ ಸಭೆಯಲ್ಲಿ ಬಹಳ ದಿನ ಇದ್ದಿದ್ದೀವಿ, ಹೊರ ಪ್ರಪಂಚದಲ್ಲಿ ಸೇವೆ ಏನು ನಡೆಯುತ್ತೆ ಎಂಬುದಾಗಿ ಗೊತ್ತೇ ಇಲ್ಲ ನಮಗೆ. ಸಭೆಯಲ್ಲಿ ನಡೆಯುವಂಥದ್ದು ಅಲ್ಲಿ ಹೇಳುವುದು ಮಾತ್ರ ಗೊತ್ತು ನಮಗೆ. ಆದ್ದರಿಂದ ಒಂದು ಪ್ರಯಾಣವನ್ನು ಮಾಡಿ ಹೊರಗೆ ಯಾವ ರೀತಿಯೆಲ್ಲ ಸೇವೆ ಮಾಡ್ತಾರೆ ಬೇರೆ ಸೇವಕರು ಎಂಬುದಾಗಿ ನೋಡಿಕೊಂಡು ಬರೋಣ ಎಂದು ಪ್ರತಿ ಊರಿಗೂ ಅವರು ಹೋಗಿ ಬಂದರು. ಆ ರೀತಿ ರಾಮೇಶ್ವರಂ ಪ್ರಾಂತಕ್ಕೆ ಬಂದು ತಂಗಿ ಸ್ವಲ್ಪ ದಿನ ಅಲ್ಲಿರುವ ಸಭೆಗಳನ್ನು ನೋಡಿಕೊಂಡು ಬಂದರು. ಬರುವ ದಾರಿಯಲ್ಲಿ ನನ್ನ ಊರು ರಾಮನಾಥ್ಪುರಂನಲ್ಲಿ ನಮ್ಮ ಪ್ರಾರ್ಥನೆಯ ಐಕ್ಯತೆ, ನಮ್ಮ ಸೇವೆಯಲ್ಲಿ ನಡೀತಾ ಇದೆ. ಅದರಲ್ಲಿ ಒಂದು ಚಿಕ್ಕ ಕೂಟ ಏರ್ಪಾಡು ಮಾಡಿದ್ವಿ. ಆ ಒಂದು ಕೂಟದಲ್ಲಿ ದಿಢೀರೆಂಬುದಾಗಿ ಅವರು ಬಂದು, ನಾನು ಇವತ್ತು ಆ ಕೂಟದಲ್ಲಿ ಭಾಗವಹಿಸುತ್ತೇನೆ ಎಂಬುದಾಗಿ ಬಂದು ಹೇಳಿಕೊಂಡರು. ಅವರು ಬಂದಿದ್ದರು, ಕೂತರು, ದೊಡ್ಡವರನ್ನು ಕೂರಿಸಿ ನಾವು ಯಾವ ರೀತಿ ಮಾತಾಡುವುದು. ಆದ್ದರಿಂದ ಏನು ಹೇಳಿದೆ, ಅಯ್ಯ ನೀವು ಮಾತಾಡಿ ಅಂತ ಹೇಳಿದೆ. ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರು. ಅದರ ನಂತರ ನೀವೊಂದು ಸಂದೇಶವನ್ನು ಕೊಡಿ, ನಾನು ಬಂದದ್ದು ಬೇರೆ ಸ್ಥಳಗಳಲ್ಲಿ ಸೇವೆ ಯಾವ ರೀತಿ ನಡೆಯುತ್ತೆ ಎಂಬುದಾಗಿ ನೋಡಲು ಬಂದೆ ಅಂತ ಹೇಳಿದರು. ನಾನು ಒಂದು ಚಿಕ್ಕ ಸಂದೇಶವನ್ನು ಕೊಟ್ಟು ಅದರ ನಂತರ ಸ್ವಲ್ಪ ಪ್ರಾರ್ಥನೆ ನಡೆಸಿ ಆ ಕೂಟವನ್ನು ಮುಗಿಸಿದ ನಂತರ ಊಟಕ್ಕೆ ನಾವು ಕೂರುವಾಗ ಅವರು ಊಟಕ್ಕೋಸ್ಕರವಾಗಿ ಕೂತಿದ್ದಾಗ ಒಂದು ಮಾತನ್ನು ಅವರು ಹೇಳಿದರು, ಕಲರ್ ಶರ್ಟ್ ಹಾಕಿರುವವರನ್ನು ದೇವರು ಉಪಯೋಗಿಸುತ್ತಾರೆ ಎಂಬುದಾಗಿ ನಾನು ಇವತ್ತೇ ಅರ್ಥ ಮಾಡಿಕೊಂಡೆ ಅಂತ ಹೇಳಿದರು. ಯಾಕೆಂದರೆ ಅವರು ಹಾಕುವಂತಹ ಶರ್ಟಿಗೂ ಸೇವೆಗೂ ಸಂಬಂಧವಿದೆ. ಬಿಳಿ ಶರ್ಟನ್ನು ಹಾಕಿದ್ರೆ ದೇವರು ಉಪಯೋಗಿಸುತ್ತಾರೆ, ಈ ರೀತಿಯಾಗಿ ಕಪ್ಪು ಶರ್ಟನ್ನು ಹಾಕಿ ಅದು ಸೈತಾನನಿಗೆ ಗುರುತು ಎಂಬುದಾಗಿ ಅಂದ್ಕೊಂಡಿದ್ದೆ. ಅವರು ಹೇಳಿದಂತಹ ಮಾತು ನಾನು ಏನನ್ನೂ ಕೂಡಿಸಿ ಅಥವಾ ಕಡಿಮೆ ಮಾಡಿ ಹೇಳ್ತಾ ಇಲ್ಲ. ಕೆಲವೊಬ್ಬರಿಗೆ ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೆಲವು ಪಾರಂಪರ್ಯವಾಗಿರುವ ಕಾರ್ಯಗಳನ್ನು ಹೇಳಿಕೊಟ್ಟು ಸೊಳ್ಳೆ ಇಲ್ಲದ ಹಾಗೆ ಸೋಸಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ, ಒಂದು ಪ್ರಸಂಗದಲ್ಲಿ ಏನಾದರೂ ಹೇಳುವಂತಹ ಕಾರ್ಯದಲ್ಲಿ ಕೂಡ ವಾಕ್ಯವನ್ನು ಈ ರೀತಿಯಾಗಿ ಹೇಳಬಾರ್ದು, ಆ ರೀತಿಯಾಗಿ ಹೇಳಬೇಕು, ಆ ರೀತಿ ಈ ರೀತಿ ಎಂಬುದಾಗಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೂಡ ದೊಡ್ಡದಾಗಿ ಮಾಡ್ತಾ ಇರ್ತಾರೆ. ಇದಕ್ಕೆ ಹೆಸರು ಫರಿಸಾಯರ ಆತ್ಮ ಎಂಬುದಾಗಿ. ದೊಡ್ಡದನ್ನು ಬಿಟ್ಬಿಡ್ತಾರೆ. ಈ ಚಿಕ್ಕ ಕಾರ್ಯದ ಕುರಿತಾಗಿ ಹಾಗೇ ನೋಡ್ತಾ ಎಲ್ಲಿ ತಪ್ಪೋರಿಸಬೇಕು, ಎಲ್ಲಿ ಏನು ಮಾಡ್ತಾರೆ. ಯೇಸು ಬದುಕಿದ ಕಾಲದಲ್ಲಿ ಹಾಗೆಯೇ ಊಟ ಹಾಕಾಯಿತು, ಶಿಷ್ಯರೊಂದಿಗೆ ಯೇಸು ಊಟ ಮಾಡ್ತಾ ಇದ್ದಾರೆ. ಟಕ್ಕಂತ ಒಬ್ಬ ಹೇಳ್ತಾನೆ, ನಿಮ್ಮ ಶಿಷ್ಯರು ಕೈ ತೊಳೆದೇ ಊಟ ಮಾಡಿದ್ರಲ್ಲ, ಅದು ಹೇಗೆ? ನೋಡಿ, ಯಾವುದು ಮುಖ್ಯ? ಊಟ ಮಾಡುವುದೇ ಅಲ್ಲಿ ಮುಖ್ಯವಾದದ್ದು. ಹಾಗಾದರೂ ಈ ರೀತಿಯಾಗಿ ಸಬ್ಬತ್ ದಿನದಲ್ಲಿ ಹಾದು ಹೋಗ್ತಾರೆ. ಅಲ್ಲಿ ಬೆಳೆಗಳು ಬೆಳೆದು ನಿಂತಿವೆ. ಶಿಷ್ಯರು ಅದನ್ನು ಕಿತ್ತು ತಿಂದರು. ತಕ್ಷಣ ಒಬ್ಬ ಕೇಳ್ತಾನೆ ಪಕ್ಕದಲ್ಲಿ, ಸಬ್ಬತ್ ದಿನದಲ್ಲಿ ಊಟ ಮಾಡಬಾರ್ದಲ್ಲ, ತೆನೆಗಳನ್ನು ತೆಗೆದು ಕೈಯಲ್ಲಿಟ್ಟು ಅವನು ಉಜ್ಜುತ್ತಾನಲ್ಲ, ಅದು ಕೆಲಸ ಮಾಡಿದ ಅರ್ಥವಾಗುತ್ತದಲ್ಲ ಎಂಬುದಾಗಿ ಹೇಳಿ ಅಪರಾಧ ಹೊರಿಸಲು ಮುಂದಾಗ್ತಾರೆ. ಅದಕ್ಕೆ ದೇವರು ಹೇಳಿದರು, ಈ ರೀತಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೂಡ ಸೊಳ್ಳೆ ಇಲ್ಲದ ಹಾಗೆ ಸೋಸಿ ಕೊನೆಯದಾಗಿ ಒಂಟೆಯನ್ನು ನುಂಗ್ತಾರೆ. ಇದು ಕಪಟತನವಾಗಿರುವಂತಹ ಶಾಸ್ತ್ರಗಳೇ ನಿಮಗೆ ಅಯ್ಯೋ. ಭೋಜನ ಪಾನ ಪಾತ್ರೆಗಳ ಹೊರಗಡೆ ಶುದ್ಧೀಕರಿಸುತ್ತೀರಾ, ಹೊರಗೆ ನೋಡಿದರೆ ಪಳಪಳ ಅಂತ ನೀವು ಬಂಗಾರ ಮಾಡಿಟ್ಟಿದ್ದೀರಾ, ಒಳಗಾದರೂ ಅವುಗಳು ನೋಡುವುದಾದರೆ ಕಳ್ಳತನದಿಂದಲೂ ಅನೀತಿಯಿಂದ ತುಂಬಲ್ಪಟ್ಟದ್ದಾಗಿದೆ. ಪಾತ್ರೆ ನೋಡಕ್ಕೆ ಚೆನ್ನಾಗಿದೆ, ಪಾತ್ರೆಯ ಕತೆ ಹೇಳುವುದಾದರೆ ಅದು ಭಯಂಕರವಾಗಿದೆ. ಇದು ಕಳ್ಳನ ಪಾತ್ರೆ, ದರೋಡೆ ಮಾಡಿದ ಪಾತ್ರೆ, ಒಬ್ಬನನ್ನು ವಂಚಿಸಿದಂತಹ ಒಂದು ಪಾತ್ರೆ. ಅದರಲ್ಲಿಟ್ಟಿರುವಂತಹ ಆಹಾರ ಒಬ್ಬನನ್ನು ಯಾಮಾರಿಸುವುದರ ಮೂಲಕ ಅವನ ಬಳಿ ನೀವು ಅಪಹರಿಸಿದಂತಹ ಕಾಣಿಕೆ ಎಂಬುದಾಗಿರುವ ಒಂದು ಕಾರ್ಯ. ಮನೆಯಲ್ಲಿರುವಂತಹ ವಸ್ತು, ಕಾರ್ ಚೆನ್ನಾಗಿದೆ, ಮನೆ ಚೆನ್ನಾಗಿದೆ, ಬಂಗ್ಲೆ ಚೆನ್ನಾಗಿದೆ, ಆದರೆ ಅದು ಒಳಗಿಡುವಂತಹ ಕತೆ ಇದೆ ನೋಡಿ, ಅದು ಬಹಳ ಕಷ್ಟವಾಗಿದೆ. ಆ ಕತೆ ಹೇಳಿದರೆ ಬಹಳ ಕೇವಲವಾಗಿದೆ. ದೇವರ ಹೆಸರನ್ನು ಹೇಳಿ ವಿಧವೆಯರನ್ನು ಕಿತ್ತು ತಿಂದು ಈ ಪಾತ್ರೆಗಳನ್ನು ಅಪಹರಿಸಿ ಒಳಗೆ ತಂದಿಟ್ಟು ಹೊರಗೆ ತೊಳೆದು ಸುಂದರವಾಗಿಟ್ಟಿದ್ದೀಯ ನೀನು ಎಂಬುದಾಗಿ ದೇವರು ಹೇಳುತ್ತಾರೆ. ಕುರುಡನಾಗಿರುವ ಫರಿಸಾಯನೇ, ಭೋಜನ ಪಾತ್ರೆಗಳ ಹೊರಗಡೆ ಶುದ್ಧವಾಗುವ ಹಾಗೆ ಅವುಗಳ ಒಳಗೆ ಮೊದಲು ಶುದ್ಧ ಮಾಡು. ಪಾತ್ರೆಗಳನ್ನು ಹೊರಗೆ ತೊಳೆದರೆ ಸಾಕಾ? ಅದರ ಒಳಗಡೆ ಕೂಡ ಇರುವ ಪಾಪವನ್ನು ಮೊದಲು ಶುದ್ಧೀಕರಿಸು. ಮಾಯಕರನಾಗಿರುವಂತಹ ಪಂಡಿತನೇ, ಫರಿಸಾಯನೇ, ನಿಮಗೆ ಅಯ್ಯೋ. ಈ ಕಪಟತನ ಮಾಡುವಂತಹ ಸೇವಕರಿಗೆ ದೇವರು ಆಗಾಗ ಹೇಳುವಂತಹ ಮಾತನ್ನು ನೋಡಿ, ಒಮ್ಮೆ ಹೇಳಿದರೆ ಸಾಲದ, ಪ್ರತಿ ವಾಕ್ಯದಲ್ಲಿ ಹೇಳ್ತಾರೆ ಅಯ್ಯೋ 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 ಎಂಬುದಾಗಿ. ಸುಣ್ಣ ಬಡಿಯಲ್ಪಟ್ಟಂತಹ ಸಮಾಧಿಗೆ ಸಮವಾಗಿದ್ದೀರಾ. ಅದು ಹೊರಗೆ ಅಲಂಕಾರವಾಗಿ ಕಾಣುತ್ತದೆ, ಒಳಗಾದರೂ ಸತ್ತವರ ಎಲುಬುಗಳಿಂದಲೂ ಸಕಲ ಅಶುದ್ಧಗಳಿಂದ ತುಂಬಲ್ಪಟ್ಟಿರುತ್ತದೆ. ಹೊರಗೆ ಸಮಾಧಿ ಕಟ್ಟಿ ಬಂಗಾರವನ್ನೆಲ್ಲ ಹಚ್ಚಿ ಅದರ ಮೇಲೆ ಒಂದು ಮಂಟಪವನ್ನು ಕಟ್ಟಿ ಸುಂದರಪಡಿಸಿ ಹೆಸರನ್ನಿಟ್ಟು ಅಂಥ ಕಾರ್ಯಗಳನ್ನೆಲ್ಲ ಮಾಡಿ ಒಂದು ತಾಜ್ ಮಹಲ್ ನೋಡಿ ದೊಡ್ಡದಾಗಿ ಕಟ್ಟಿರ್ತಾರೆ. ಆ ರೀತಿಯಾಗಿ ದೊಡ್ಡ ದೊಡ್ಡ ಮಂಟಪಗಳನ್ನು ಕಟ್ಟಿ ಇಟ್ಟಿರ್ತಾರೆ. ಆದರೆ ಅದು ನಿಜವಾಗ್ಲೂ ನೋಡುವುದಾದರೆ ಕೆಳಗೆ ಒಂದು ಸಮಾಧಿ ಇದೆ.
ಆ ಸಮಾಧಿಯನ್ನು ತೆಗೆದು ನೋಡುವುದಾದರೆ ಒಳಗೆ ಸತ್ತು ಹೋದವರ ಮಾಂಸ ಕೊಳೆತು ಹೋಗಿ ಸುತ್ತಲಿರುವಂತಹ ಹುಳ ಅವೆಲ್ಲವೂ ಹಾಳಾಗಿ ಎಲ್ಲ ಅಶುದ್ಧವಾಗಿದೆ ಆ ರೀತಿ ಹೇಳ್ತಾರೆ. ಅದೇ ರೀತಿ ನೀವು ಮನುಷ್ಯರಿಗೆ ನೀತಿವಂತರು ಎಂಬುದಾಗಿ ನೀವು ತೋರಲ್ಪಡ್ತೀರಷ್ಟೇ, ಒಳಗಾದರೂ ಕಪಟತನದಲ್ಲಿಯೂ ಅಕ್ರಮದಲ್ಲಿಯೂ ತುಂಬಲ್ಪಟ್ಟವರಾಗಿದ್ದೀರಾ ಎನ್ನುತ್ತಾರೆ. ಹಾಗಾದರೂ ಈ ಕಪಟತನವಾಗಿರುವ ಮಾರ್ಗ ಇದೆ ನೋಡಿ, ಹೊರಗೆ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅವರ ಆಹಾರ ವಿಶೇಷವಾಗಿರುತ್ತೆ, ಮನೆ ಅಲಂಕಾರವಾಗಿರುತ್ತದೆ. ಅವರ ಹಿಂದೆ ಇರುವಂತಹ ಕತೆ ನೋಡಿ ಬಹಳ ಕೇವಲವಾಗಿರುತ್ತೆ. ಒಬ್ಬ ಸುಳ್ಳು ಸೇವೆಯನ್ನು ಮಾಡಿ ಜನಗಳನ್ನು ಯಾಮಾರಿಸಿ, ಜನಗಳನ್ನು ವಂಚಿಸಿ, ಅದರ ಮೂಲಕವಾಗಿ ಹೊಂದುವಂತಹ ಕಾಣಿಕೆ, ಅದರಲ್ಲಿ ಕಟ್ಟಿದಂಥ ಮನೆ, ಅದರಲ್ಲಿ ಊಟ ಮಾಡುವಂಥ ಊಟ, ಅದರಲ್ಲಿ ಪಡೆದ ಪಾತ್ರೆ, ಕೊಳ್ಳೆ ಹೊಡಿದ ಪಾತ್ರೆ, ಅದರಲ್ಲಿ ಕೈ ಇಡುವುದಕ್ಕೆ ಅವರಿಗೆ ಕಷ್ಟವಾಗುವಲ್ಲ ಅಂತ ನಮಗೆ ಗೊತ್ತಾಗಲ್ಲ. ಅವುಗಳು ಅಸಹ್ಯ ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾಗಿ ಕಪಟತನವಾದ ಸೇವೆಗಳು ಅವರ ದಾರಿ ನಮ್ಮನ್ನು ನರಕದ ಮಕ್ಕಳಾಗಿ ಮಾರ್ಪಡಿಸುತ್ತದೆ. ಎರಡನೇದಾಗಿ ನೋಡಿ, ಆ ಫರಿಸಾಯರ ಸದ್ದುಕಾಯರ ಒಂದು ಮಾರ್ಗ ಸ್ವನೀತಿಯಿಂದಲೂ ಧರ್ಮದ ಕುರಿತಾಗಿರುವಂತಹ ಸ್ವನೀತಿಯನ್ನು ತುಂಬಲ್ಪಟ್ಟಿರುತ್ತದೆ. ಕೆಲವೊಂದು ಸಭೆಯನ್ನು ನೀವು ನೋಡುವುದಾದರೆ ಅವರಿಗೆ ತಾವು ಹೋಗುವಂತಹ ಒಂದು ಮಾರ್ಗದ ಕುರಿತಾಗಿ ಒಂದು ಭಯಂಕರವಾಗಿರುವಂಥ ಸ್ವಾರ್ಥ ಇರುತ್ತದೆ. ನನಗೆ ಗೊತ್ತಿರುವಂತಹ ಒಂದು ಸಭೆಯಲ್ಲಿ ಒಬ್ಬ ಬೋಧಕರು ನನ್ನ ಬಳಿ ಹೇಳಿದ್ದು ಆ ರೀತಿಯೇ, ಈ ರೀತಿಯಾಗಿ ಡ್ರೆಸ್ ಹಾಕಿದ್ರೆ ಎಲ್ಲರೂ ನಮ್ಮ ಸಭೆ ಆಗಕ್ಕೆ ಸಾಧ್ಯನಾ? ನಾವೇ ಪರಲೋಕಕ್ಕೆ ಹೋಗುವಂಥ ಸಭೆ, ದೇವರು ತೆಗೆದುಕೊಳ್ಳುವಂತಹ ಮೊದಲಗಿತ್ತಿಯಾಗಿರುವ ಸಭೆ ನಾವೇ. ಯಾಕೆಂದರೆ ನಮಗೆ 7 ಉಪದೇಶಗಳನ್ನು ಇಟ್ಟುಕೊಂಡಿದ್ದೇವೆ. ಕೆಲವು ಮಾತುಗಳನ್ನು ಹೇಳ್ತಾರೆ, ಅರ್ಥ ಆಗುವುದಿಲ್ಲ. 7 ಸ್ತಂಭಗಳು ನಮ್ಮ ಸಭೆಯಲ್ಲೇ ಇವೆ. ಅದೇ ರೀತಿ ಇರುವಂಥ ಇನ್ನೊಂದು ಸಭೆ ಇದೆ ನೋಡಿ, ಅವರು 5 ಉಪದೇಶ ಮಾತ್ರ ಮಾಡ್ತಾರೆ. ಅದರಲ್ಲಿ 5 ಸ್ತಂಭಗಳು ಮಾತ್ರ ಇರುವಂಥದ್ದಾಗಿವೆ. ಆದರೆ ನಾವೇ ಉನ್ನತವಾದವರು ಎನ್ನುವಂಥ ಒಂದು ಹೆಮ್ಮೆ. ನಾನು ರಕ್ಷಣೆ ಹೊಂದಿದ ಆರಂಭದಲ್ಲಿ ಈ ರೀತಿಯಾಗಿರುವಂತಹ ಒಂದು ಸಭಾ ಪಾಲಕರೊಂದಿಗೆ ನಾನು, ನನ್ನ ಸ್ನೇಹಿತರೊಬ್ಬರು ಕಾಲೇಜಿನಲ್ಲಿ ಒಟ್ಟಿಗೆ ಓದಿದವರು, ನಾವಿಬ್ಬರು ಒಂದೇ ಸಂದರ್ಭದಲ್ಲಿ ರಕ್ಷಣೆ ಹೊಂದಿದ್ವಿ. ನಾವಿಬ್ಬರು ಒಂದೇ ಸಭೆಗೆ ಹೋಗ್ತಾ ಇದ್ವಿ. ಒಬ್ಬ ಪಾಲಕರನ್ನು ನಾವು ರೋಡ್ನಲ್ಲಿ ನೋಡಿ ಮಾತಾಡ್ತಾ ಇದ್ವಿ. ಅವರು ಸಭೆಗೆ ಬರಬೇಕಾಗಿರುವ ಅಗತ್ಯತೆ ಬಗ್ಗೆ ಹೇಳ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಬೇರೆ ಒಂದು ಸಭೆಯ ಪಂಗಡಕ್ಕೆ ಹೋಗುವಂಥ ಇಬ್ಬರು ಹೋದವರು ಸೈಕಲ್ನಲ್ಲಿ ಹೋಗ್ತಾ ಇದ್ರು. ಅವರು ಕೆಳಗೆ ಇಳಿದು ಇವರು ನೋಡಿದ ಕೂಡಲೇ ವಿಶ್ ಮಾಡಿದ್ರು, ಅಯ್ಯ ಸ್ತೋತ್ರ ಅಂತ ಹೇಳಿದ್ರು. ಅದಕ್ಕೆ ಈ ಪಾಲಕರು ಅಂತ ಹೇಳಿ ತಲೆಯನ್ನು ತಿರುಗಿಸಿಕೊಂಡ್ರು. ನನಗದು ವ್ಯತ್ಯಾಸವಾಗಿತ್ತು. ಒಬ್ಬರು ನಮಸ್ಕಾರ ಅಂದರೆ ನಮಸ್ಕಾರ ಹೇಳ್ಬೇಕಲ್ವಾ? ಸ್ವಲ್ಪ ಸಮಯ ಕಳೆದು ಮತ್ತೊಂದು ತಾಯಿ ಬಂದರು. ಅವರು ಹೋದವರು ಅಯ್ಯ ಪ್ರೈಸ್ ಲಾರ್ಡ್ ಅಂತ ಹೇಳಿದ್ರು. ಅಂತ ಹೇಳಿ ಅವರು ಹಂಗೆ ಬಿಟ್ಬಿಟ್ರು. ಹಾಗಾಗಿ ಮೆಲ್ಲನೆ ಕೇಳಿದೆ, ಸ್ತೋತ್ರ ಹೇಳಿದ್ರಲ್ಲ, ನೀವು ಉತ್ತರ ಕೂಡ ಹೇಳಿಲ್ವಲ್ಲ ಅಂತ. ಆಗ ಅವರು ಹೇಳಿದ್ರು, ಅನ್ಯರಿಗೆ ಶುಭಾಶಯ ಹೇಳಬಾರ್ದು ಅಂತ ಹಾಕಲ್ಪಟ್ಟಿದೆ. ಇವರು ಅನ್ಯ ಸಭೆಗೆ ಸೇರಿದವರು, ಇವರು ಅನ್ಯರು ಕೂಡ ಅಲ್ಲ. ಅನ್ಯರೆಂದರೆ ಬೇರೆ ಧರ್ಮಕ್ಕೆ ಸೇರಿದವರೋ ದೇವರನ್ನು ಅರಿಯದವರೋ ಅಲ್ಲ. ಬೇರೆ ಸಭೆಗೆ ಹೋಗುವವರು ಇವರಿಗೆ ಅನ್ಯರಾಗ್ತಾರೆ. ಅವರಿಗೆ ನಾವು ಶುಭಾಶಯ ಹೇಳಬಾರ್ದು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಇವರಿಗೆಲ್ಲ ನಾವು ಪ್ರತ್ಯುತ್ತರವಾಗಿ ಶುಭಾಶಯ ಹೇಳಬಾರ್ದು. ಒಂದು ಹೆಮ್ಮೆ, ಇದನ್ನು ನಾನೇ ನೋಡಿದ್ದೇನೆ. ಇದರಲ್ಲಿ ಒಂದನ್ನು ಕೂಡ ಕೂಡಿಸಿ ಹೇಳ್ತಾ ಇಲ್ಲ ನಾನು. ಅದೇ ರೀತಿ ನಡೆಯಿತು. ಹಾಗಾಗಿ ಇದರಲ್ಲಿ ಏನಂದರೆ, ತಮ್ಮ ಉಪದೇಶದ ಕುರಿತಾಗಿರುವ ಒಂದು ಗರ್ವ, ತಮ್ಮ ಸಭೆಯ ಕುರಿತಾಗಿರುವಂಥ ಒಂದು ಗರ್ವ, ತಾವು ಹಿಂಬಾಲಿಸುವಂತಹ ಮಾರ್ಗದ ಬಗ್ಗೆ ಒಂದು ಗರ್ವ, ಇದು ಫರಿಸಾಯರ ಬಳಿ ಇರುವಂತಹ ಒಂದು ಹೆಮ್ಮೆ. ಆ ಫರಿಸಾಯರ ಮಾರ್ಗದಲ್ಲಿರುವವರು ಎಲ್ಲರೂ ಅದೇ ರೀತಿಯೇ ಇರ್ತಾರೆ. ಶಾಸ್ತ್ರಿಗಳು ಮಾತ್ರವಲ್ಲ, ಅವರೆಲ್ಲರೂ ಟೋಟಲ್ ಆಗಿ ಫರಿಸಾಯರು ಹಂಗೆ ಇರ್ತಾರೆ. ಮತ್ತೊಬ್ಬರಿಗಿಂತ ತಮ್ಮನ್ನು ಹೆಚ್ಚಾಗಿ ಭಾವಿಸುತ್ತಾರೆ. ಸತ್ಯವೇದದ ಸಂಭವ ಹೇಳುತ್ತದೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯ ಅದರಲ್ಲಿ ನೋಡುವುದಾದರೆ 10ನೇ ವಾಕ್ಯ, ಇಬ್ಬರು ಮನುಷ್ಯರು ಪ್ರಾರ್ಥನೆ ಮಾಡುವ ಹಾಗೆ ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಫರಿಸಾಯ ಧರ್ಮಕ್ಕೆ ಸೇರಿದವನು, ಮತ್ತೊಬ್ಬನು ಸುಂಕದವನು. ಸುಂಕದವನು ಅಂದರೆ ಮುಂಚಿತವಾಗಿ ನಿಮಗೆ ಹೇಳಿದ್ದೇನೆ, ಸುಂಕವನ್ನು ವಸೂಲಿ ಮಾಡುವವನು, ಒಬ್ಬ ಟ್ಯಾಕ್ಸ್ ಕಲೆಕ್ಟರ್. ಆಗ ಇವರು, ಫರಿಸಾಯನು ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ಯಾರು ಕೇಳಿದೀವು ನನ್ನ? ಮತ್ತೊಬ್ಬರ ಬಗ್ಗೆ ಹೇಳಿದ್ರು ಬೇಕಾದರೂ ಒಂದು ಕಡೆ ಲಾಜಿಕ್ ಅಂತ ಹೇಳ್ಬೋದು. ಪರಿಹಾರಕನಾಗಿ ಮಾಡಲಿಲ್ಲ, ಅನ್ಯಾಯ, ಈ ರೀತಿಯಾಗಿಲ್ಲ ದೇವ್ರ ಬಳಿ ಮಾತಾಡಬಾರದು. ನೋಡಿ, ನಾನು ಏನು ತಪ್ಪು ಮಾಡಿಲ್ಲ, ಈ ರೀತಿ ನಡ್ಕೊಂಡಿಲ್ಲ, ಅನ್ಯಾಯ ಮಾಡಲಿಲ್ಲ, ವ್ಯಭಿಚಾರ ಮಾಡಲಿಲ್ಲ, ಅವರ ಧರ್ಮದಲ್ಲಿ ನಡೆಯಲಿಲ್ಲ, ಪಕ್ಕದಲ್ಲೊಬ್ಬ ಪ್ರಾರ್ಥನೆ ಮಾಡ್ತಾನಲ್ಲ,
ಇವನ್ ಥರ ಕೂಡ ನಾನು ಇರದೇ ಇರುವುದರಿಂದ ನಿಮಗೆ ಸ್ತೋತ್ರ ಅಂತ ಹೇಳ್ತಾನೆ. ಇದು ಹೊರ ತೋರಿಕೆಗೆ ಪ್ರಾರ್ಥನೆ ಥರ ಕಂಡು ಬಂದರೂ ಅದರಲ್ಲಿ ಎಷ್ಟು ಗರ್ವ ಒಳಗಿದೆ ಗಮನಿಸಿ ನೋಡಿ. ಮತ್ತೊಂದು ವಿಷಯ ಹೇಳ್ತಾನೆ ನೋಡಿ, ತನ್ನ ಸ್ವನೀತಿಯನ್ನು ಹೇಳ್ತಾನೆ. ನಾನು ಯಾರು? ನಾನು ವಾರಕ್ಕೆ 2 ಬಾರಿ ಉಪವಾಸ ಮಾಡ್ತೇನೆ, ನನ್ನ ಕಾರ್ಯದಲ್ಲಿ ದಶಮ ಭಾಗ ಕೊಡ್ತೀನಿ. ನೋಡ್ರಿ, ವಾರಕ್ಕೆ 2 ಬಾರಿ ಉಪವಾಸ ಮಾಡುತ್ತೇನೆ, ನನ್ನ ಆದಾಯದಲ್ಲೆಲ್ಲ ದಶಮ ಭಾಗವನ್ನು ಕೊಡುತ್ತೇನೆ, ಆಗ ನೀತಿವಂತನಾಗ್ಬಿಡ್ತೇನೆ ನೀನು ಎಂಬುದಾಗಿ ತನ್ನಲ್ಲಿ ಪ್ರಾರ್ಥನೆ ಮಾಡಿದ. ನೋಡಿದ್ರ, ಒಂದು ತಾನು ಮಾಡಿದರ ಕುರಿತಾಗಿ ಒಂದು ಗರ್ವ, ತನ್ನ ನೀತಿಯ ಕುರಿತಾಗಿ ಒಂದು ಹೆಮ್ಮೆ, ಮತ್ತೊಬ್ಬನನ್ನು ತಗ್ಗಿಸಿ ನೋಡುವಂಥ ಗುಣ. ಇದುವೇ ಫರಿಸಾಯ ಮಾರ್ಗದ ಸ್ವಭಾವ. ಕೆಲವು ಸಭೆಯಲ್ಲಿರೋರು ನೋಡುವುದಾದರೆ ಅವರು ಕೂಡ ಸಭೆಯಲ್ಲಿರುವಂತಹ ವಿಶ್ವಾಸಿಗಳ ಹತ್ರ ಮಾತಾಡಲ್ಲ. ನಾವು ಪರಿಪೂರ್ಣ ಪರಿಶುದ್ಧವಂತರು, ನಾವು ಅದನ್ನು ನೋಡುವುದಿಲ್ಲ, ಪತ್ರಿಕೆ ಓದುವುದಿಲ್ಲ, ಪುಸ್ತಕವನ್ನು ಓದುವುದಿಲ್ಲ, ಯಾರ ಸಂದೇಶವನ್ನು ಕೇಳುವುದಿಲ್ಲ, ಉಳಿದ ವಿಶ್ವಾಸಿಗಳೊಂದಿಗೆ ನಂಬುವುದಿಲ್ಲ, ಬೇರೆ ಸಭೆಗೆ ಹೋಗೋರನ್ನ ಬಿಟ್ಬಿಡ್ತೀವಿ, ಅವರನ್ನು ಪಾಪಿ ಎಂಬುದಾಗಿ ನ್ಯಾಯ ತೀರಿಸುತ್ತೇವೆ. ಆ ರೀತಿಯಾಗಿ ಅವನೊಬ್ಬ ಗರ್ವದಲ್ಲಿರ್ತಾನೆ. ಸತ್ಯವೇದ ಹೇಳುತ್ತದೆ, ಇಂಥ ಮಾರ್ಗದವರನ್ನು ಹಿಂಬಾಲಿಸಿದರೆ ಅವನು ನಿಮ್ಮನ್ನು ನರಕಕ್ಕೆ ಹೋಗುವವರಾಗಿ ಮಾರ್ಪಡಿಸುತ್ತಾನೆ. ಹೆಚ್ಚು ಕಡಿಮೆ ಆ ದಿನದಲ್ಲಿ ಎಲ್ಲ ಫರಿಸಾಯರು ಈ ವಿಧವಾಗಿರುವ ಮನಸ್ಥಿತಿಯಲ್ಲಿಯೇ ಇದ್ದರು. ಮತ್ತೊಬ್ಬರಿಗಿಂತ ನಾವು ಬಹಳ ವಸ್ತಿ, ಉಳಿದವರ ನೀತಿಗಿಂತ ನಮ್ಮ ನೀತಿ ದೊಡ್ಡದ್ದು, ಧರ್ಮಕ್ಕಾಗಿ ನಾವು ಹೆಮ್ಮೆ ಪಡುವಂತಹ ಆ ಕಾರ್ಯಗಳು ಬಹಳ ದೊಡ್ಡದು ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೀವಿ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 11ರವರೆಗೆ ನೀವು ಓದುವುದಾದರೆ, ಅವರು ತಮ್ಮನ್ನ ನೀತಿವಂತರು ಎಂಬುದಾಗಿ ನಂಬಿ ಮತ್ತೊಬ್ಬರನ್ನ ಅಲ್ಪವಾಗಿ ಎಣಿಸಿದ ಕೆಲವರ ಕುರಿತಾಗಿ ಅವರು ಒಂದು ಸಾಮ್ಯವನ್ನು ಹೇಳಿದರು. ಅದನ್ನು ಆರಂಭಿಸುವಾಗ ಹೆಂಗೆ ಹೇಳ್ತಾರೆ ಅಂದರೆ, ಮತ್ತೊಬ್ಬರು ತಮ್ಮನ್ನ ನೀತಿವಂತರು ಎಂಬುದಾಗಿ ಭಾವಿಸಿ ಮತ್ತೊಬ್ಬರನ್ನ ಅಲ್ಪವಾಗಿ ಎಣಿಸುವಂತಹ ಕೆಲವರ ಕುರಿತಾಗಿ ಫರಿಸಾಯರು ಅಂಥವರು. ಅದರ ನಂತರ ಸಂಭವ ಬರುತ್ತದೆ. ಮನುಷ್ಯರ ಸ್ವನೀತಿ ಎನ್ನುವಂಥದ್ದು ಬಹಳ ಕೆಟ್ಟದ್ದಾಗಿದೆ. ಅದು ನಾನು ಮಾಡಿದ್ರಿಂದ, ನಾನು ಕೊಟ್ಟದ್ರಿಂದ, ನಾನು ಪರಿಶುದ್ಧನಾಗಿರುವುದರಿಂದ ಈ ರೀತಿ ಹೆಮ್ಮೆಯಾಗಿ ಕೊಚ್ಚಿಕೊಳ್ಳಲು ಏನೂ ಇಲ್ಲ. ನಮ್ಮೊಳಗೆ ಒಂದು ಒಳಿತಿದೆ ಎಂಬುದಾಗಿ ಹೇಳುವುದಾದರೆ ಅದು ದೇವರ ಬಳಿಯಿಂದ ಬಂದದ್ದು. ನಮ್ಮ ಬಳಿ ಒಂದು ಬಲಹೀನತೆ ಇದೆ ಎಂದರೆ ಅದು ನಮ್ಮಿಂದ ಬಂದದ್ದು. ಆ ರೀತಿಯೇ ತೆಗೆದುಕೊಳ್ಳಬೇಕು. ನಾನು ನಿಂತೆ, ಸಾಧಿಸಿದೆ, ಪ್ರಸಂಗ ಮಾಡಿದೆ, ನಾನು ಪರಿಶುದ್ಧನಾಗಿದ್ದೇನೆ, ಕಾಣಿಕೆ ಕೊಡುತ್ತೇನೆ, ಚರ್ಚ್ ನನ್ನ ಹೆಸರಲ್ಲಿ ಓಡ್ತಾ ಇದೆ, ನಾನೊಬ್ಬ ದೊಡ್ಡ ಮೊತ್ತವನ್ನು ಕೊಡ್ತಾ ಇದ್ದೇನೆ, ಆ ರೀತಿಯೆಲ್ಲ ಮಾತಾಡ್ತಾರೆ ನೋಡಿ. ಇದು ಸ್ವನೀತಿಯನ್ನು ಸೂಚಿಸುತ್ತದೆ. ಮನುಷ್ಯರ ಸ್ವನೀತಿ ಬಹಳ ಕೆಟ್ಟದ್ದದು. ಯೆಶಾಯ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾವೆಲ್ಲರೂ ಅಶುದ್ಧನ ಹಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಒಲೆಯ ಬಟ್ಟೆಯಂತಿವೆ, ನಾವೆಲ್ಲರೂ ತರಗೆಲೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ, ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ಇದೇ ನಾವು. ಆದರೆ ನಾವು ಹೊರ ತೋರುವಿಕೆಯಲ್ಲಿ ನೋಡುವುದಾದರೆ ದೊಡ್ಡ ವ್ಯಕ್ತಿಗಳಾಗಿ ಹಂಗಂತೆ ನಮ್ಮ ಕುರಿತಾಗಿ ಸ್ವನೀತಿಯಾದವರು ದೇವರ ನೀತಿಗೆ ವಿಧಿಯರಾಗುವುದಿಲ್ಲ. ನಾನು ಮಾಡುವುದರಿಂದ ನಾನಿವತ್ತು ಚೆನ್ನಾಗಿದ್ದೇನೆ, ಉಳಿದವರಿಗಿಂತ ನಾನೇ ಪರಿಶುದ್ಧನಾಗಿದ್ದೇನೆ, ನಾನೇ ಸರಿಯಾಗಿದ್ದೇನೆ. ಈ ವ್ಯಕ್ತಿಗಳನ್ನು ನೋಡುವುದಾದರೆ ಮತ್ತೊಬ್ಬರ ಕುರಿತಾಗಿ ಕೊರತೆ ಹೇಳ್ತಾ ಇರ್ತಾರೆ. ಆ ಸೇವೆ ತಪ್ಪು, ಈ ಸೇವೆ ತಪ್ಪು, ತಪ್ಪಿದ್ರೆ ಹೇಳ್ಬೋದು. ಆದರೆ ಯಾರನ್ನು ನೋಡಿದ್ರೂ ಕೂಡ ಸಮೀಪದಲ್ಲಿ ಬರುವಂತಹ ಸಂದೇಶವನ್ನು ನೋಡುವುದಾದರೆ ಇವರು ತಪ್ಪು, ಆ ತಪ್ಪು, ಈ ತಪ್ಪು, ಅವರು ಮಾಡಿದ ತಪ್ಪು. ಹಾಗಾದರೆ ಯಾರನ್ನ ದೇವರು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನು ಎಬ್ಬಿಸ್ಲಿಲ್ವಾ? ದೇವರ ರಾಜ್ಯದಲ್ಲಿ ಸೇವೆ ಮಾಡಲು ನೀವೊಬ್ಬರೇ ವ್ಯಕ್ತಿ ಇದ್ದೀರಾ? ಬೇರೆ ಯಾರೂ ಇಲ್ವಾ? ಇದು ಸ್ವನೀತಿ. ಇವರು ತಮ್ಮನ್ನಲ್ಲದೆ ಬೇರೆ ಎಲ್ಲರನ್ನ ನೋಡ್ತಾರೆ, ಒಳ್ಳೆಯದನ್ನು ಬಿಟ್ಟು ಬೇರೆ ಎಲ್ಲವನ್ನ ನೋಡ್ತಾರೆ. ಸ್ವನೀತಿ ಇರುವವರು ದೇವರ ನೀತಿಗೆ ವಿಧಿಯರಾಗುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 3-4 ವಾಕ್ಯಗಳು. ಸಹೋದರರೇ, ಇಸ್ರಾಯೇಲ್ ರಕ್ಷಣೆ ಹೊಂದಬೇಕು ಎನ್ನುವುದೇ ನಮ್ಮ ಹೃದಯದ ಒಂದು ಬಯಕೆ. ನಾನು ದೇವರ ಕಡೆಗೆ ನೋಡುವಂತಹ ವಿಜ್ಞಾಪನೆಯಾಗಿದೆ. ದೇವರ ಕುರಿತಾಗಿ ಅವರಿಗೆ ವೈರಾಗ್ಯ ಉಂಟು ಎಂಬುದಾಗಿ ಅವರ ಕುರಿತಾಗಿ ಸಾಕ್ಷಿ ಹೇಳುತ್ತೇನೆ. ಆದರೂ ಕೂಡ ಅದು ಅರಿವಿಗೆ ತಕ್ಕ ವೈರಾಗ್ಯವಲ್ಲ. ಹೇಗೆಂದರೆ ಅವರು ದೇವರ ನೀತಿಯನ್ನು ಅರಿಯದೆ ತಮ್ಮ ಸ್ವನೀತಿಯನ್ನು ನೆರವೇರಿಸಲು ಹುಡುಕುವುದರಿಂದ ನಾವು ನೀತಿಯಾಗಿದ್ದೇವೆ ಎನ್ನುವುದನ್ನು ಸ್ಥಾಪಿಸುವುದಕ್ಕೆ ಹುಡುಕುತ್ತಿದ್ದಾರೆ. ಅದಕ್ಕೇನು ಮಾಡಬೇಕು? ಒಂದು, ಅವನನ್ನು ಹೊಗಳಿಕೊಳ್ಳಬೇಕು. ಎರಡನೇದಾಗಿ ಮತ್ತೊಬ್ಬರನ್ನು ತಗ್ಗಿಸಬೇಕು. ಇಂಥವರನ್ನು ನೋಡುವುದಾದರೆ ಬಹಳ ಗಮನ.
ಅಂಥ ಸೇವಕರನ್ನು ಹಿಂಬಾಲಿಸುವುದು, ಸೇವೆಯನ್ನು ಹಿಂಬಾಲಿಸುವುದು, ಸಭೆಗಳನ್ನು ಹಿಂಬಾಲಿಸುವುದು ಬಹಳ ಅಪಾಯ. ಅದು ಸತ್ಯವೇದ ಹೇಳುತ್ತದೆ. ಇವರು ಯಾವ ರೀತಿ ಇದ್ದಾರೆ ಎಂಬುದಾಗಿ ಹೇಳುವುದಾದರೆ ತಮ್ಮನ್ನು ಹೆಚ್ಚಿಸಿಕೊಳ್ಳುತ್ತಾರೆ, ಉಳಿದ ಎಲ್ಲರನ್ನ ತಗ್ಗಿಸುತ್ತಾರೆ. ನೋಡಿದ್ರೆ ಹಾಗೆ ಇವರು ಬಂದರೆ ಪ್ರಾರ್ಥನೆ ಮಾಡಿ ಹೋಗೋದಲ್ವಾ. ನಾನು ಆ ರೀತಿ ಇದ್ದೇನೆ, ಈ ರೀತಿ ಇದ್ದೇನೆ, ಅದು ತಪ್ಪು, ಅದನ್ನು ಕೂಡ ಬಿಟ್ಬಿಡಿ. ಇವನ ಹಾಗೆ ಇಲ್ಲದ ಹಾಗೆ ಅವನ ಬಗ್ಗೆ ನಿನಗೇನು ಗೊತ್ತು? ನಿಜ ಸ್ಥಿತಿ ಏನು ಗೊತ್ತಾ? ದೇವರು ಆ ಸುಂಕದವನ ಪ್ರಾರ್ಥನೆಯನ್ನು ಸ್ವೀಕರಿಸಿದ ಅವನಿಗದು ಗೊತ್ತಿಲ್ಲ. ನಿಜ ಸ್ಥಿತಿ ಅದುವೇ ಅಲ್ಲವೇ? ಇವನ ದೃಷ್ಟಿಕೋನದಲ್ಲಿ ಅವನ ಒಂದು ತೀರ್ಪು ಆ ರೀತಿ ಇದೆ. ಇವನು ಪ್ರಾರ್ಥನೆ ಮಾಡಿದ್ರೆ ಕೇಳೋಕ್ಕಾಗಲ್ಲ, ಇವನ ಸೇವೆ ಸರಿ ಇಲ್ಲ, ಅವನು ಮಾತಾಡಿದ ತಪ್ಪು. ಹಾಗಾಗಿ ದೇವರು ಒಟ್ಟಾರೆ ಭೂಮಿಯಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಅವರು ಕಳುಹಿಸಲಿಲ್ವಾ? ಸತ್ಯವೇದ ಹೇಳುತ್ತದೆ, ಈ ಸ್ವನೀತಿ ಇರುವವರು ಒಂದು ತಮ್ಮನ್ನು ಹೆಚ್ಚಿಸಿಕೊಳ್ಳುತ್ತಾರೆ, ಎರಡನೇದಾಗಿ ಉಳಿದವರೆಲ್ಲರನ್ನ ತಗ್ಗಿಸುತ್ತಾರೆ. ಒಂದು ನೆಲೆಯನ್ನು ಹುಡುಕುವಂಥದ್ದು. ಅವರು ದೇವರ ನೀತಿಗೆ ವಿಧೇಯರಾಗುವುದಿಲ್ಲ. ಇದು ನಾವು ಸರಿಯಾಗಿದ್ದೀವಲ್ವಾ? ನಾವು ಮನೆ ತಿರುಗಬೇಕು. ಯಾಕೆ ಮನೆ ತಿರುಗಬೇಕು? ನಾವು ಚೆನ್ನಾಗಿದ್ದೀವಲ್ವಾ? ಇಲ್ಲ, ಕರ್ತನ ಬಳಿಯಲ್ಲಿ ಅದು ಸರಿಯಾಗಿದ್ದಿಂತಾನೆ, ನನ್ನ ಬಳಿ ಯಾವ ತಪ್ಪು ಕಂಡುಹಿಡಿದಿರಿ ಎಂಬುದಾಗಿ ಮಾತಾಡ್ತಾರೆ. ಎರಡನೇ ಕಾರ್ಯವನ್ನು ನೋಡಿ, ಸದ್ದುಕಾಯರ ಮಾರ್ಗ. ಈ ಮಾರ್ಗಕ್ಕೆ ಫರಿಸಾಯರ ಮಾರ್ಗ. ಇದು ಆ ಕಾಲದಲ್ಲಿ ಈ ಮಾರ್ಗ ಮಾತ್ರ ಅಲ್ಲ, ಆ ಮಾರ್ಗದವರ ಸ್ವಾರೂಪ್ಯ, ಆ ಮಾರ್ಗದವರ ಕ್ರಿಯೆಗಳು ಇವತ್ತು ಹಲವು ಸಭೆಗಳಲ್ಲಿ, ಹಲವು ಕಾರ್ಯಗಳಲ್ಲಿ ತಿರುಗಾಡ್ತಾ ಇದೆ. ಈ ರೀತಿ ಬಹಳ ಮಂದಿ ನೀವು ನೋಡಿರ್ತೀರಾ. ತಮ್ಮನ್ನು ಮಾತ್ರ ಹೆಚ್ಚಿಸಿಕೊಳ್ಳುವವರನ್ನು, ಸ್ವನೀತಿಯನ್ನು ಬಯಸುವವರನ್ನು, ಉಳಿದವರನ್ನು ಬಹಳ ತಗ್ಗಿಸಿ ಬಹಳ ಕೇವಲವಾಗಿ ನೋಡುವವರು. ಇವರ ಕುರಿತಾಗಿ ಸತ್ಯವೇದ ಹೇಳುತ್ತದೆ, ಇವರನ್ನು ಹಿಂಬಾಲಿಸಿದರೆ, ನಾನು ಹೇಳ್ತಿಲ್ಲ, ದೇವರು ಹೇಳುತ್ತಿದ್ದಾರೆ, ಅವರು ನಿಮ್ಮನ್ನು ನರಕದ ಮಕ್ಕಳಾಗಿ ಮಾರ್ಪಡಿಸುತ್ತಾರೆ. ಹಾಗಾದರೆ ಪಾತಾಳ ಮಾರ್ಗಗಳು ಇವೆಲ್ಲ, ಪಾತಾಳಕ್ಕೆ ಹೋಗುವಂತಹ ಮಾರ್ಗಗಳು. ಎರಡನೇ ಕಾರ್ಯವನ್ನು ನೋಡಿ, ಸದ್ದುಕಾಯರನ್ನು ಸೇರಿದರೆ ಅವನು ಅಯ್ಯೋ ಅಂತ ಹೇಳ್ತಾರೆ. ಅವನೇನು ಮಾಡ್ತಾನೆ ಅಂದರೆ, ಸದ್ದುಕಾಯರ ಮಾರ್ಗ ಎನ್ನುವಂಥದ್ದು ದೇವರ ಶಕ್ತಿಯನ್ನು, ಬರುವ ಕಾರ್ಯವನ್ನು ನಂಬುವುದಿಲ್ಲ. ಅವರಿಗೆಲ್ಲ ಜ್ಞಾನವೇ, ಉಳಿದಿದ್ದರೆ ನಂಬೋದಿಲ್ಲ. ಇವರು ಪುನರುತ್ಥಾನವನ್ನು ಕೂಡ ನಂಬುವುದಿಲ್ಲ. ಆ ಆತ್ಮ, ಪುನರುತ್ಥಾನ, ಪರಿಶುದ್ಧಾತ್ಮ ಯಾವುದನ್ನು ನಂಬುವುದಿಲ್ಲ. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 23ನೇ ವಾಕ್ಯ, ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯದ 18ನೇ ವಾಕ್ಯ, ಲೂಕ 20:27 ಇದರೊಳಗೆ ನೀವು ನೋಡುವುದಾದರೆ ಪುನರುತ್ಥಾನ ಇಲ್ಲ ಎಂಬುದಾಗಿ ಸಾಧಿಸುವ ಸದ್ದುಕಾಯರು ಎನ್ನುವ ಪದವನ್ನು ನೋಡಬಹುದು. ಅವರೇನು ಮಾಡ್ತಾರೆ ಅಂದರೆ, ಪುನರುತ್ಥಾನ ಇಲ್ಲ. ಕೆಲವರು ಏನು ಮಾಡ್ತಾರೆ, ನಾವು ಕಲಿತುಕೊಂಡಂತಹ ಮಾರ್ಗವೆಲ್ಲ ಜ್ಞಾನ ಸಂಬಂಧಪಟ್ಟದ್ದು. ಒಂದು ವಾಕ್ಯವನ್ನು ತೆಗೆದುಕೊಂಡ್ರೆ ಏನಾದರೂ ಒಂದು ವ್ಯಾಖ್ಯಾನವನ್ನು ಕೊಟ್ಟು, ಈ ಪ್ರಸಂಗಕ್ಕೆ ಈ ಹೆಸರು, ಈ ಚಿಂತನೆಗೆ ಈ ಸೇರು ಅಂತ ಮಾತಾಡ್ತಿರ್ತಾರೆ. ಅವರು ದೇವರ ಪರಿಶುದ್ಧಾತ್ಮನನ್ನು ನಂಬುವುದಿಲ್ಲ, ರಕ್ಷಣೆಯನ್ನು ನಂಬುವುದಿಲ್ಲ, ಆತ್ಮದ ಅಭಿಷೇಕವನ್ನು ನಂಬುವುದಿಲ್ಲ, ಆತ್ಮದ ವರಗಳನ್ನು ನಂಬುವುದಿಲ್ಲ, ಪುನರುತ್ಥಾನವನ್ನು ನಂಬುವುದಿಲ್ಲ. ಅವರಿಗೆ ಗೊತ್ತಿದ್ದೆಲ್ಲವೂ ಕೂಡ ಇಂಟಲೆಕ್ಚುಯಲ್, ದೇವರ ಮಾತನ್ನು ಅವರು ಹಾಗೇ ನೋಡುತ್ತಾರೆ. ಹಾಗಾಗಿ ಇವರ ಕುರಿತಾಗಿ ಗಮನವಾಗಿರಬೇಕು. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 1-3 ಹೇಳ್ತಾರೆ, ಅವರು ಜನಗಳೊಡನೆ ಮಾತಾಡುತ್ತಿರುವಾಗ ಯಾಜಕರು, ದೇವಾಲಯದ ಸೇನೆಯ ನಾಯಕನು, ಸದುಕಾಯರು ಅವರ ಬಳಿ ಬಂದು, ಅವರು ಜನಗಳಿಗೆ ಉಪದೇಶ ಮಾಡುವುದರಿಂದ ಯೇಸುವನ ಮುಂದಿಟ್ಟು ಸತ್ತವರೊಳಗಿಂದ ಪುನರುತ್ಥಾನದ ಕುರಿತಾಗಿರುವ ಪ್ರಸಂಗ ಮಾಡೋದ್ರಿಂದ ಕೋಪವನ್ನಗೊಂಡು ಅವನು ಯಾಕೆ ಕೋಪ ಅಂದರೆ ಪುನರುತ್ಥಾನದ ಬಗ್ಗೆ ಮಾತಾಡ್ತವನಲ್ವಾ. ನಾವು ಅದನ್ನು ನಂಬುವುದಿಲ್ಲ. ಆತ್ಮ, ದೆವ್ವ, ಭೂತ, ದೇವರು, ಪುನರುತ್ಥಾನ, ಅನಂತರ ರಾಜ್ಯ, ಪಾತಾಳ, ನರಕ, ಪರಲೋಕ ಯಾವುದನ್ನು ನಂಬುವುದಿಲ್ವಲ್ಲ. ಹಾಗಾಗಿ ಇದು ಒಂದು ಸಿದ್ಧಾಂತ. ಇವತ್ತು ನೀವು ಬಹಳ ಮಂದಿ ನೋಡ್ಬೋದು, ನಾವು ಸೇವೆ ಮಾಡಲು ಆರಂಭ ಮಾಡಿದ ಅಂದಿನಿಂದಲೂ 78, 79, 80ರ ದಶಕಗಳಲ್ಲಿ ಸೇವೆ ಮಾಡೋರನ್ನ ಕೇಳಿ ನೋಡಿ. ಈ ಪಂಚಶತಮ ಅನುಭವ ಇರುವವರು ಅಥವಾ ಅಭಿಷೇಕದ ಅನುಭವ ಇರುವವರು ಹಲವು ಸಭೆಗಳ ಒಳಗೆ ಹೋಗೋಕ್ಕಾಗಲ್ಲ. ಕೇಳ್ತಾರೆ, ಅಲ್ಲೂ ಹೇಳ್ತೀಯ ಅಂತ ಕೇಳ್ತಾರೆ. ಅಲ್ಲೂ ಎಲ್ಲ ಹೇಳ್ಬಾರ್ದು. ಸಭೆಯ ಒಳಗೆ ಅನ್ಯ ಭಾಷೆ ಮಾತಾಡ್ತೀಯ? ಹೌದು. ಅಯ್ಯಯ್ಯೋ, ನಮ್ಮ ಸಭೆಯಲ್ಲಿ ಅದು ನಾವು ಅನ್ಯ ಭಾಷೆನ ನಂಬುವುದಿಲ್ಲ, ಬರಬಾರ್ದು ಅಂತ ಹೇಳ್ತಿದ್ರು. ಬಹಳ ಒಂಥರ ಇದ್ದಾರೆ. ಬಹಳ ಕಷ್ಟ. ತೂತುಕುಡಿ ಎನ್ನುವ ಜಿಲ್ಲೆಯಲ್ಲಿ ಚಿಕ್ಕ ಗ್ರಾಮದಲ್ಲಿ ನಾನು ಕರೆಯಲ್ಪಟ್ಟು, ಅಲ್ಲಿ ಒಬ್ಬ ಸ್ನೇಹಿತರು, ಅವರು ಯಾವುದೋ ಒಂದು ಮಿಲ್ಲಲ್ಲಿ ಕೆಲಸ ಮಾಡ್ತಾರೆ. ಅವರೊಂದಿಗಿರುವಂತಹ ಒಂದು ಪ್ರಾರ್ಥನೆಯ ಗುಂಪಿನವರು, ಅಲ್ಲಿರುವಂಥ ಲೋಕಲ್ ಸಭೆ,
ಅಲ್ಲಿ ಒಂದು ಕನ್ವೆನ್ಷನ್ ಕೂಟವನ್ನು ನಾನು ಕರೆದು 3 ದಿನ ಕನ್ವೆನ್ಷನ್ ಏರ್ಪಡಿಸಿದ್ರು ಬಹಳ ವರ್ಷಗಳ ಹಿಂದೆ. ಕನ್ವೆನ್ಷನ್ಗೆ ಹೋಗಿದ್ದೇವೆ. ಅನಂತರ ಅವತ್ತು ಸಾಯಂಕಾಲ ಭಾನುವಾರ ಆರಾಧನೆ ಮುಗಿಸಿ ಒಂದು ಯವನಸ್ಥರಿಗೆ ಒಂದು ಸ್ಪೆಷಲ್ ಕೂಟವನ್ನು ಮಾಡಬೇಕು, ಶನಿವಾರ ಅಂತ ಭಾವಿಸುತ್ತೇನೆ. ಆಗ ಯವನಸ್ಥರು ಎಲ್ಲರೂ ಬಂದಿದ್ದಾರೆ, ಯವನಸ್ಥರು ಕೂತಿದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ. ನಾನು ಇನ್ನೂ ಪ್ರೇಯರ್ ನಡೆಸಿಲ್ಲ. ಮಾತಾಡುತ್ತಿರುವಾಗ ಪರಿಶುದ್ಧಾತ್ಮನ ಅವರ ಮೇಲೆ ಇಳಿದು, ಆ ಸಭೆಯಲ್ಲಿ ದೇವರಾತ್ಮನನ್ನು ಹೊಂದಿರುವವರೇ ಇಲ್ಲ. ಆ ಯೌವನಸ್ಥರು ಬಹಳ ಜಿಗಿದು ಧ್ವನಿ ಎತ್ತಿ ಅನ್ಯಭಾಷೆ ಮಾತಾಡೋದಕ್ಕೆ ಮುಂದಾದರು. ಈ ಶಬ್ದ ಕೇಳಿದ ಕೂಡಲೇ ಆ ಗ್ರಾಮದಲ್ಲಿದ್ದವರು, ದೊಡ್ಡವರು, ವಯಸ್ಸಾದಂತಹ ಅಜ್ಜಿಯ ಮೊದಲುಗೊಂಡು ಎಲ್ಲ ಕೋಲು ಕೈಗೆ ಸಿಕ್ಕಿದ್ದೆಲ್ಲವನ್ನ ತೆಗೆದುಕೊಂಡು ನೇರವಾಗಿ ಸಭೆ ಒಳಗೆ ಬಂದರು. ನೇರವಾಗಿ ಸಭೆ ಒಳಗೆ ಬಂದು ಅಲ್ಲಿರುವ ಯೌವನಸ್ಥರನ್ನು ಒಡೆದು ಜುಟ್ಟಿಡಿದು ಎಳೆದು, ಇಲ್ಲಿ ಬಂದು ಒಳಗೆ ಕಿರ್ಚಾಡ್ತಾ ಇದೆಯಾ? ಅಷ್ಟರಲ್ಲಿ ಆ ಕೂಟವನ್ನು ನಡೆಸಿದವರು ನನ್ನನ್ನು ಹೊರಗೆ ಕರ್ಕೊಂಡ್ಬಂದರು. ಅನಂತರ ಒಬ್ಬರು ಬಂದು ನಮ್ಮ ಬಳಿ ಬಹಳ ಕೋಪವಾಗಿ ಹೇಳಿದರು, ತಮ್ಮ, ನಿಮ್ಮ ಮೇಲೆ ಯಾವ ನಮಗೆ ಕೋಪ ಇಲ್ಲ, ಆದರೆ ನೀವು ಆತ್ಮನ ಅಭಿಷೇಕವಲ್ಲ, ಹೊರಗೆ ನಡೆಸುವಂಥ ಕೂಟದಲ್ಲಿ ನಡ್ಕೋಬೇಕು, ನಮ್ಮ ಸಭೆ ಒಳಗೆ ಅದು ಬರಬಾರ್ದು ಎಂಬುದಾಗಿ. ಹಾಗಾಗಿ ಇಂಥ ಕಾರ್ಯಗಳನ್ನು ಪುನರುತ್ಥಾನವನ್ನು ನಂಬದೇ ಇರುವಂಥ ಒಂದು ಕೂಟವಿದ್ದಾರೆ. ಕೆಲವರನ್ನು ನೋಡುವುದಾದರೆ ಬೇರೆ ಆರಾಧನೆ, ನನಗೆ ಗೊತ್ತಿರುವಂಥ ಒಂದು ಸಭೆಯಲ್ಲಿ ಅಲ್ಲೇ ಅವರು ರೌಂಡಾಗಿ ಸರ್ಕಲ್ ಆಗಿ ಕುಳಿತು, ಚೇರ್ ಹಾಕಿ ಕುಳಿತು, ಕಾಲ ಮೇಲೆ ಕಾಲ ಕಂಡು ಆಡಾಡ್ತಾರೆ. ಒಂದು ಚಿಕ್ಕ ಸಭೆ, ಒಂದು 10-20 ಮಂದಿ ಇದ್ದಾರೆ. ಅವರು ಆಂಗ್ಲ ಭಾಷೆಯಲ್ಲೇ ಮಾತಾಡ್ತಾರೆ, ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ಅಲಗಾಡ್ದಂಗೆ. ಆಮೇಲೆ ಒಬ್ಬರು ಹಾಗೆ ಕುಳಿತು ಚಿಕ್ಕ ಪ್ರಸಂಗವನ್ನು ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳಿದ್ಕೊಳ್ಳೆ ತಲೆ ಬಾಗ್ತಾರೆ, ಹಾಗೆ ಮೆಕ್ಯಾನಿಕಲ್ ಆಗಿ ಮುಗಿಸಿ ಸ್ವಲ್ಪ ಕೂಡ ಶರ್ಟ್ ಏನೂ ಆಗದೆ ಹೊರಗಡೆ ಹೋಗ್ತಾರೆ. ಅವರಿಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಹಾಗಾಗಿ ಸತ್ಯವೇದ ಹೇಳುತ್ತದೆ, ಇವರು ನಂಬದೇ ಇರುವಂತಹ ಗುಂಪಿದ್ದಾರೆ. ಪುನರುತ್ಥಾನವಿಲ್ಲ, ದೇವರ ಶಕ್ತಿ ಇಲ್ಲ, ಅಭಿಷೇಕವಿಲ್ಲ, ರಕ್ಷಣೆ ಇಲ್ಲ, ಪಾಪ ಕ್ಷಮಾಪಣೆ ಇಲ್ಲ, ಇದರ ಬಗ್ಗೆ ಎಲ್ಲ ಮಾತಾಡೋರಿದ್ದಾರೆ. ಆದ್ದರಿಂದ ಗಮನವಾಗಿರಬೇಕು. ಅವರು ಪುನರುತ್ಥಾನವನ್ನು ನಂಬದೇ ಇರುವುದರಿಂದ ಅದನ್ನು ಪ್ರಸಂಗ ಮಾಡಿದಾಗ ಸಿಟ್ಟುಗೊಂಡರು. ಆಗ ದೇವರ ಕರ್ತೃತ್ವದ ಕಾರ್ಯಗಳನ್ನು ನಂಬದೇ ಒಂದು ಗುಂಪು ಇರುವುದನ್ನು ದೇವರ ಸತ್ಯವೇದ ಹೇಳುತ್ತದೆ. ಇದಕ್ಕೆ ಹೆಸರು ಸದ್ದುಕಾಯರ ಮಾರ್ಗ. ಪುನರುತ್ಥಾನವನ್ನು ನಂಬುವುದಿಲ್ಲ, ಇವತ್ತಿಗೆ ಮಾತ್ರ ದೇವರನ್ನು ಆರಾಧನೆ ಮಾಡುವಂಥದ್ದು. ಮತ್ತ್ಯಾಕೆ ಆರಾಧನೆ ಮಾಡುತ್ತೀರಾ? ನಮಗೆ ಈ ಲೋಕಕ್ಕೆ ಬೇಕಾಗಿರುವ ಕಾರ್ಯ ಇದೆ ಅಲ್ವಾ, ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದುವೇ ಇವತ್ತು ಬಂದು ಬೇರೆ ರೂಪದಲ್ಲಿ ಯಾವ ರೀತಿ ಬರುತ್ತದೆ ಅಂದರೆ, ದೇವರನ್ನು ಬರುವ ರಾಜ್ಯಕ್ಕಾಗಿ ನಿತ್ಯ ಜೀವಿತಕ್ಕೋಸ್ಕರವಾಗಿ ಹುಡುಕದೆ ಬೇರೆ ಥರ ಒಂದು ಉಪದೇಶವನ್ನು ಮಾಡಿ ಈ ಲೋಕಕ್ಕಾಗಿ ಮಾತ್ರ ಹುಡುಕುವಂತೆ ಮಾಡ್ತಾರೆ. ಶರೀರ ಸೌಖ್ಯ, ಸಮೃದ್ಧಿ, ಜೀವನದ ಆಶೀರ್ವಾದ, ಇದನ್ನೇ ಮಾತಾಡ್ತಾ ಇರ್ತಾರೆ. ಆದರೆ ಇವರು ಬಂದು ಆತ್ಮವನ್ನು ನಂಬುವಂತೆ ತೋರಿಸ್ತಾರೆ. ಅನ್ಯ ಭಾಷೆ ಮಾತಾಡ್ತಾರೆ, ವೇದಿಕೆಯಲ್ಲಿ ಚೆನ್ನಾಗಿ ಆಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅವರು ಮಾತಾಡುವಂತಹ ಮಾತು ಪೂರ್ತಿಯಾಗಿ ನಮ್ಮನ್ನು ನಿತ್ಯ ಜೀವಕ್ಕೆ ಆಸ್ಪದವಾಗಿ, ಬರುವ ರಾಜ್ಯಕ್ಕೆ ಆಸ್ಪದವಾಗಿ ನಡೆಸುವುದಿಲ್ಲ. ಅವರು ಮಾತಾಡುವುದು ಪೂರ್ತಿಯಾಗಿ ಲೋಕ. ಕಾಣಿಕೆ ಕೊಟ್ಟರೆ ನಮಗೆ 10 ಸಿಗುತ್ತೆ ಅಂತ ಹೇಳ್ತಾರೆ, ಇದನ್ನು ಮಾಡಿದ್ರೆ ನಮಗೆ 10 ಸಿಗುತ್ತೆ, 15 ಸಿಗುತ್ತೆ ಅಂತ ಹೇಳ್ತಾರೆ, ಸಮೃದ್ಧಿಯ ಕುರಿತಾಗಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಂತ ಹೇಳ್ತಾರೆ. ಯಾವತ್ತಾದರೂ ನೀವು ಮರಣದ ನಂತರ ಬರುವಂತಹ ಜೀವಿತ, ನಿತ್ಯ ಜೀವಿತವನ್ನು ಹೊಂದುವ ಹಾಗೆ ಆ ಕಾರ್ಯವನ್ನು ಯಾವಾಗಾದರೂ ಒತ್ಕೊಟ್ಟು ಹೇಳ್ತೀಯ ಅಂತ ನೋಡಿ ಇರುವುದಿಲ್ಲ. ಇದು ಒಂದು ವಿಧಾನದಲ್ಲಿ ಸದ್ದುಕಾಯರ ಮಾರ್ಗ. ಆತ್ಮವನ್ನು ನಂಬುದ್ರೆ, ಅಭಿಷೇಕವನ್ನು ನಂಬುದ್ರೆ, ಆರಾಧನೆ ನಂಬುದ್ರು, ಅವರ ಉಪದೇಶವನ್ನು ನೋಡುವುದಾದರೆ ಎಲ್ಲ ಲೋಕ ಸಂಬಂಧವಾಗಿ ಇರುತ್ತದೆ. ಹಾಗಾಗಿ ಲೋಕಕ್ಕಾಗಿ ನೀವು ಯೇಸುವನ್ನು ಹುಡುಕಿರಿ, ಲೋಕಕ್ಕೋಸ್ಕರವಾಗಿ ಯೇಸುವನ್ನು ನಂಬಿರಿ, ಲೋಕದ ಕಾರ್ಯಗಳಿಗೋಸ್ಕರವಾಗಿ ನೀವು ಯೇಸುವನ್ನು ನಂಬಿರಿ. ಇದಕ್ಕೆಲ್ಲ ನ್ಯಾಯ ತೀರ್ಪಲ್ಲಿ ನಿಲ್ಲುವಂಥ ಅವಶ್ಯವಿಲ್ಲ. ಕೃಪೆ ನಿಮ್ಮನ್ನು ಕಾದುಕೊಳ್ಳುತ್ತದೆ, ಏನೇ ಪಾಪ ಬೇಕಾದರೂ ಮಾಡ್ಬೋದು. ಈ ರೀತಿ ಮಾತಾಡುವಂಥದ್ದು ಒಂದು ವಿಧದಲ್ಲಿ ಸದ್ದುಕಾಯರ ಮಾರ್ಗವೇ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ನಿತ್ಯ ಜೀವಿತದ ಕುರಿತಾಗಿ ಭಯವಿರುವವನು ಪ್ರತಿ ವಿಚಾರದಲ್ಲೂ ಭಯದಿಂದಿರಬೇಕಲ್ವಾ? ಇದನ್ನು ಮಾಡಬಾರ್ದಾ, ಮಾಡಬಹುದಾ? ಹಾಗಾಗಿ ಇದನ್ನ ಬೋಧಿಸದೇ ಇರುವವರು ಸದ್ದುಕಾಯದವರ ಮಾರ್ಗದವರು ಎಂಬುದಾಗಿ ಕರ್ತನ ಸತ್ಯವೇದ ಹೇಳುತ್ತದೆ. ಬರುವ ರಾಜ್ಯದ ಬಗ್ಗೆ ಮಾತಾಡದೆ ಬರೀ ಇಹಲೋಕದ ಕಾರ್ಯದ ಕುರಿತಾಗಿ ಮಾತ್ರ ಮಾತಾಡ್ತಾರೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14-15 ಅಧ್ಯಾಯ 19-22 ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಅದನ್ನು ನಂಬಬೇಕು. ಅದಕ್ಕೆ ಅವರು ಮತ್ತೆ ಮತ್ತೆ ಪುನರುತ್ಥಾನದ ಬಗ್ಗೆ, ನಮ್ಮ ಪುನರುತ್ಥಾನದ ಬಗ್ಗೆಯೂ ತಮ್ಮ ಪತ್ರಿಕೆಯಲ್ಲಿ ಎಲ್ಲ ಕಡೆ ಹೇಳಿದ್ದಾರೆ.
ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಆ ರೀತಿಯಾಗಿ ಪುನರುತ್ಥಾನದ ಕುರಿತಾಗಿ, ನಿತ್ಯ ಜೀವಿತದ ಕುರಿತಾಗಿ ಮಾತಾಡಬೇಕು. ಅದಲ್ಲದೆ ಬರೀ ಲೋಕದ ಬಗ್ಗೆ, ಲೋಕದಲ್ಲಿ ಯಾವ ರೀತಿ ಸಂಪಾದನೆ ಮಾಡುವುದು, ಯಾವ ರೀತಿ ವ್ಯಾಪಾರ ಮಾಡುವುದು, ಯಾವ ರೀತಿ ಒಂದನ್ನು ಏಳಾಗಿ ಮಾಡುವುದು, ಎಂಟಾಗಿ ಹೆಂಗೆ ಮಾಡುವುದು, ಅದಕ್ಕೆ ಏನು ವಾಕ್ಯವಿದೆ, ಇದನ್ನೇ ಮಾತಾಡಿ ಲೋಕವನ್ನು ಬಯಸೋಣ, ಪ್ರೀತಿ ಮಾಡೋಣ, ಲೋಕವೇ ಎಲ್ಲ ಎಂಬುದಾಗಿ ನಂಬುವಂತೆ ಮಾಡುವಂತೆ, ಲೋಕದ ಕಾರ್ಯಗಳನ್ನು ಆರಾಧನೆ ತಂದು ಭಾಗವಹಿಸುವಂತೆ ಮಾಡಿ ಇದನ್ನು ಸದುಕಾಯ ಮಾರ್ಗ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಹಲೋಕದ ಕಾರ್ಯಗಳನ್ನು ಮಾತ್ರವೇ ಮಾತಾಡಿ ಇಹಲೋಕದ ಕಾರ್ಯದ ಕುರಿತಾಗಿ ಕ್ರಿಸ್ತನನ್ನು ಹುಡುಕಲು ಹೇಳುವಂತಹ ಬೋಧನೆ ಸದುಕಾಯರ ಬೋಧನೆಯೇ. 1 ಕೊರಿಂಥದವರೆಗೆ 15:32 ಆ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಾನು ಎಫೆಸದಲ್ಲಿ ಮೃಗಗಳೊಂದಿಗೆ ಯುದ್ಧ ಮಾಡಿದ್ದು ಕೇವಲ ಮನುಷ್ಯಾಭಿಪ್ರಾಯದಿಂದಾದರೆ, ಒಂದು ಮೃಗ ಅಂತ ಹೇಳ್ತಿದ್ದಾರೆ ನೋಡಿ, ನನಗೇನು ಪ್ರಯೋಜನ, ಸತ್ತವರು ಎದ್ದು ಬರುವುದಿಲ್ಲವಾದರೆ ತಿನ್ನೋಣ, ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ ಅಂತ ಹೇಳ್ಬೋದಲ್ವ ನಾನು. ಮನುಷ್ಯರ ವಾಡಿಕೆಯ ಪ್ರಕಾರ ನಾನು ಪುನರುತ್ಥಾನ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಿದ್ದನ್ನ ತಿನ್ನೋಣ, ಸಿಕ್ಕಿದಂತೆ ಬದುಕೋಣ, ಮನ ಬಂದಂತೆ ಜೀವಿಸೋಣ ಅಂತ ಹೇಳ್ಬೋದಲ್ವಾ. ನಾನು ಆ ರೀತಿ ಹೇಳಲಿಲ್ವಲ್ಲ. ಈ ರೀತಿ ಹೇಳುವವರೊಂದಿಗೆ ಹೋರಾಡಿದ್ದೇನೆ ಎಂಬುದಾಗಿ ಅವರು ಹೇಳುವುದನ್ನು ನೋಡ್ತೀವಿ. ಇವತ್ತು ನಿತ್ಯ ಜೀವಿತದ ಬೋಧನೆಗಳು, ನಿತ್ಯ ಜೀವಿತಕ್ಕೆ ಸಿದ್ಧತೆಯ ಕಾರ್ಯ. ನಿತ್ಯ ಜೀವ ಅಂತ ಹೇಳಿದ್ರೆ ಮರಣದ ನಂತರ ಬರುವಂಥ ಜೀವನ, ಅದಕ್ಕೆ ಸಿದ್ಧವಾಗಬೇಕು. ಅದಕ್ಕೋಸ್ಕರವಾಗಿ ಸಿದ್ಧಪಡಿಸುವಂಥ ಸಭೆಗಳು, ಸೇವೆಗಳು, ಸೇವೆಯ ಸ್ಥಾಪನೆಗಳು, ಸೇವೆಯ ಕೂಟಗಳು, ಇವುಗಳನ್ನು ನೋಡುವುದೇ ಬಹಳ ಕಡಿಮೆಯಾಗಿದೆ. ಗಮನ, ನಿಮ್ಮನ್ನು ನಿತ್ಯ ಜೀವಿತಕ್ಕೆ ಸಿದ್ಧಪಡಿಸದ ಯಾವ ಸೇವಕರು ನಿಮಗೆ ದ್ರೋಹ ಮಾಡುವವನಾಗಿದ್ದಾನೆ. ನಿಮ್ಮ ಮರಣದ ನಂತರ ಬರುವಂತಹ ಜೀವಿತಕ್ಕೆ ನಿಮ್ಮನ್ನು ಯೋಗ್ಯಪಡಿಸದ ಸಭೆ ನಿಮಗೆ ದ್ರೋಹ ಮಾಡುತ್ತದೆ. ಅನಂತರ ಇವರು ದೇವರ ಶಕ್ತಿಯನ್ನು ನಂಬದವರು. ಮತ್ತಾಯನ ಸುವಾರ್ತೆ 22:29 ಹೇಳುತ್ತದೆ, ಸದುಕಾರಣ ನೋಡಿ ದೇವರು ಹೇಳಿದಂಥ ಮಾತು, ಯೇಸು ಅವರಿಗೆ ಪ್ರತ್ಯುತ್ತರವಾಗಿ, ನೀವು ವೇದವಾಕ್ಯವನ್ನು ದೇವರ ಶಕ್ತಿಯನ್ನು ಅರಿಯದೆ ತಪ್ಪಾದ ಭಾವನೆಗೊಳಗಾಗ್ತೀರಾ. ನೋಡಿದ್ರ, ತಪ್ಪಾಗಿರುವಂತಹ ಭಾವನೆ ಅವನಿಗೆ. ಕಾರಣ ಏನು? ದೇವರ ಶಕ್ತಿ ಅವನಿಗೆ ಗೊತ್ತಿಲ್ಲ, ದೇವರ ಸತ್ಯವೇದ ವಾಕ್ಯ ಅವನಿಗೆ ಗೊತ್ತಿಲ್ಲ. ಇಲ್ಲದಿರುವಂತಹ ಕಾರ್ಯಗಳ ಕುರಿತಾಗಿ ಅವರು ಅದರಲ್ಲಿ ಮಾಂಸಿಕ ವೈರಾಗ್ಯವನ್ನಿಟ್ಟು ಇದುವೇ ಸತ್ಯ ಎಂಬುದಾಗಿ ಇವರೇ ಒಂದು ಸತ್ಯವನ್ನು ತುಡಿಚಿಟ್ಟಿರ್ತಾರೆ. ದೇವರೇ ಇಳಿದು ಬಂದು ಹೇಳಿದರೂ ಕೂಡ ಅದನ್ನು ಸ್ವೀಕರಿಸಿಕೊಳ್ಳಲ್ಲ ಎನ್ನುವುದು ಬಹಳ ಪರಿತಪಿಸುವ ಸ್ಥಿತಿ. ಇವತ್ತು ಇಂಥ ಸಭೆಗಳು, ಬೋಧಕರು ಇದ್ದಾರೆ. ವರಗಳನ್ನು ನಂಬದೇ ಇರುವವರು, ಕರ್ತನ ಶಕ್ತಿಯನ್ನು ನಂಬದೇ ಇರುವವರು, ಪರಿಶುದ್ಧಾತ್ಮವನ್ನು ನಂಬದೇ ಇರುವವರು, ವಿಜ್ಞಾನ ಎನ್ನುವಂತಹ ಹೆಸರಲ್ಲಿ ಒಂದೊಂದು ನೂತನ ಉಪದೇಶವನ್ನು ಒಂದು ಪದವನ್ನು ಹೇಳ್ತಾರೆ. ಇದು ಬಂದು ಈ ಉಪದೇಶ, ಇದಕ್ಕೆ ಬಂದು ಈ ಹೆಸರನ್ನು ಹೇಳ್ತಾರೆ, ಇದು ಈ ರೀತಿ ಇದೆ, ಆ ರೀತಿ ಇದೆ ಎಂಬುದಾಗಿ ಹೇಳಿ ಒಂದೊಂದನ್ನು ಮೆಕ್ಯಾನಿಕಲ್ ಆಗಿ ಹೋಗಿ ಆಪರೇಷನ್ ಮಾಡ್ತಿರ್ತಾರೆ. ಅದರಲ್ಲಿ ಹೇಳಲ್ಪಟ್ಟಂತಹ ಜೀವವನ್ನು ಬಿಟ್ಬಿಡ್ತಾರೆ. ಶರೀರವನ್ನು ಕೊಯ್ಯುವ ಹಾಗೆ ಕೊಯ್ತಾ ಇರ್ತಾರೆ ಕುಳಿತು. ಅದರೊಳಗೆ ಒಂದು ಜೀವವಿದೆ, ಅದರ ಒಳಗೆ ಒಂದು ಕಾರ್ಯವಿದೆ ಅಂತ ಗೊತ್ತಾಗೋದಿಲ್ಲ. ವಾಕ್ಯವಾಗಿ ವಿಭಾಗಿಸಿ ಇದು ಈ ಉಪದೇಶ, ಇದು ಯಾರಿಗೆ ಹೇಳಿದ್ದು, ಆ ರೀತಿ ಹೇಳಿದ್ದು ಅಂತ ಮಾತಾಡ್ತಾನೆ ಇರ್ತಾರೆ ಕೆಲವರು. ಅವರ ಬಳಿ ನೋಡುವುದಾದರೆ ಅಭಿಷೇಕ ಯಾವುದನ್ನು ನಂಬುವುದಿಲ್ಲ ಅವರು. 1 ತಿಮೋತಿಯ ಪುಸ್ತಕ 6ನೇ ಅಧ್ಯಾಯ 20ನೇ ವಾಕ್ಯ ಹೇಳುತ್ತದೆ, ಎಲೈ ತಿಮೋತಿಯನೇ, ನಿನ್ನ ವಶಕ್ಕೆ ಕೊಟ್ಟಿರುವುದನ್ನು ನೀನು ಕಾಪಾಡಿಕೊಂಡು ಜ್ಞಾನೋಪದೇಶವೊಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೂ ದೂರವಿರು. ಅವನು ಅದನ್ನು ಮಾತಾಡುವುದರ ಮುಖಾಂತರವಾಗಿ ಜ್ಞಾನಿಯಿಂದ ತೋರಿಸ್ಕೊತಾನೆ. ಅವತ್ತು ಮಾತಾಡಿದ್ರಲ್ಲ, ಅದಕ್ಕೆ ವಿಜ್ಞಾನದಲ್ಲಿ ಯಾವ ಮಾತು ಗೊತ್ತಾ? ಆ ರೀತಿ ಮತ್ತೊಬ್ಬರ ಮುಂದೆ ಮಾತಾಡುವುದರ ಮುಖಾಂತರ ತನ್ನನ್ನು ದೊಡ್ಡ ಜ್ಞಾನಿಯಂತೆ ತೋರಿಸಿಕೊಳ್ಳುತ್ತಾನೆ. ಸತ್ಯವೇದ ಹೇಳುತ್ತದೆ, ಅವರು ಜ್ಞಾನ ಎನ್ನುವ ಹೆಸರನ್ನು ಹೊಂದಿರುವ ಮಾಯವಾಗಿರುವಂತಹ ಕಾರ್ಯಗಳಲ್ಲಿ, ಸಿದ್ಧಾಂತಗಳ ವಿಪರೀತಗಳಲ್ಲಿ ಅವರು ತೊಡಗಿಸಿಕೊಂಡು ಎಲ್ಲರನ್ನ ಈ ರೀತಿ ತರ್ಕಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಬನ್ನಿ ಮಾತಾಡಿ ನೋಡೋಣ, ನೀವು ಹೇಳುವಂಥ ಸಿದ್ಧಾಂತವನ್ನು ಮಾತಾಡಿ ನೋಡೋಣ ಎಂಬುದಾಗಿ. ನೋಡಿ, ಸತ್ಯವೇದ ವಾಕ್ಯವನ್ನು ಯಾವ ರೀತಿ ಒಬ್ಬ ವಾಕ್ಯಕ್ಕೆ ಶರೀರವೋ ಆತ್ಮವೂ ಇರುತ್ತದೋ ಅದೇ ರೀತಿಯಾಗಿ ದೇವರ ಸತ್ಯವೇದದಲ್ಲಿ ಜೀವವೂ ಆತ್ಮವೂ ಇದೆ. ಈ ಜೀವವನ್ನು ಆತ್ಮವನ್ನು ಬಿಟ್ಟು ಒಬ್ಬ ಮನುಷ್ಯನು ಶರೀರವನ್ನು ಮಾತ್ರ ಪೋಸ್ಟ್ಮಾರ್ಟಮ್ ಮಾಡಿ ತೆಗೆಯುವ ರೀತಿಯಲ್ಲಿ ಇವರು ಆ ಮಾತುಗಳನ್ನು, ಅದರಲ್ಲಿ ಹೇಳಲ್ಪಟ್ಟಿರುವಂತಹ ಆ ಮಾತುಗಳನ್ನು ತೆಗೆದುಕೊಂಡು ಅದನ್ನು ಮಾತ್ರ ಹಾಗೆ ಡಿಸೆಕ್ಟ್ ಮಾಡಿ ಅದರ ಕುರಿತಾಗಿ ಮಾತಾಡಿ ವ್ಯಾಪಿಸಿ ಜ್ಞಾನಿ ಥರ ಇರ್ತಾರೆ ಅವರು, ಜ್ಞಾನಿಯ ಹಾಗೆ. ಆದರೆ ಸತ್ಯವೇದ ಹೇಳುತ್ತದೆ, ಅವರು ತಮ್ಮನ್ನು ಜ್ಞಾನಿ ಎಂದು ಭಾವಿಸುತ್ತಾರೆ,
ಅವರ ಸಿದ್ಧಾಂತಗಳ ವಿಪರ್ಯಾಸಗಳಿಗೆ ಅದನ್ನು ಬಿಟ್ಟು ದೂರವಾಗೋ ಜಗಳ ಮಾಡ್ತಾರೆ. ಬನ್ನಿ ತರ್ಕ ಮಾಡೋಣ ಅಂತ ಹೇಳ್ತಾರೆ, ಸಮಯ ಹೋಗುತ್ತೆ ಅಂತ ಹೇಳ್ತಾರೆ. ಅವನಿಗೆ ಸಮಯವಿದೆ. ಕೆಲವರು ಅದನ್ನು ಹೊಗಳಿ, ಆ ಜ್ಞಾನ ಎಂಬುದಾಗಿ ಹೊಗಳಿ, ನೋಡಿದ್ರಾ ಅದನ್ನು ಓದಿದ್ದೇವೆ, ಇದನ್ನು ಓದಿದ್ದೇವೆ, ಆ ಪಟ್ಟವನ್ನು ಪಡೆದಿದ್ದೇವೆ, ಈ ಪಟ್ಟವನ್ನು ಪಡೆದಿದ್ದೇವೆ, ಆ ಸಿದ್ಧಾಂತಗಳಲ್ಲಿ ನಾವು ಡಾಕ್ಟರೇಟ್ ತೆಗೆದುಕೊಂಡಿದ್ದೇವೆ, ಈ ರೀತಿಯಲ್ಲಿ ಹೇಳ್ತಾರೆ. ಅದನ್ನು ಹೊಗಳಿ ವಿಶ್ವಾಸವನ್ನು ಬಿಟ್ಟು ಜಾರಿ ಹೋದರು ಎಂಬುದಾಗಿ ಹೇಳ್ತಾರೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2:23 ಹೇಳ್ತಾರೆ, ಇಂತಹ ಬೋಧನೆಗಳು, ಸ್ವಇಚ್ಛೆಯಾಗಿರುವಂತಹ ಆರಾಧನೆಗಳು, ಮಾಯವಾಗಿರುವ ತಾಳ್ಮೆಯನ್ನು, ಶರೀರದ ಕಾರ್ಯಗಳನ್ನು ನೋಡಿ, ಜ್ಞಾನವೇ ಇಲ್ಲದೆ ಇವುಗಳು ಶಾರೀರಿಕವಾಗಿರುವ ಕಾರ್ಯಗಳ ವಿನಃ ಬೇರೆ ಯಾವುದಕ್ಕೂ ಪ್ರಯೋಜನವಿಲ್ಲ. ಇವರು ಹೇಳುವಂಥ ಅಭಿಪ್ರಾಯಗಳೆಲ್ಲ ಶರೀರವನ್ನು ಮಾತ್ರ, ಶಾರೀರಿಕವಾಗಿರುವ ಕಾರ್ಯಗಳನ್ನು ನೋಡಿಕೊಳ್ಳುವುದಕ್ಕೆ ಮಾತ್ರ ಪ್ರಯೋಜನವಾಗುವುದು ವಿನಃ ಇದರಿಂದ ಆತ್ಮಿಕ ಜೀವಿತಕ್ಕೆ ಯಾವ ಪ್ರಯೋಜನವೂ ಇಲ್ಲ ಎಂಬುದಾಗಿ ಅವರು ಯೌವನ ಸೇವಕರಾಗಿರುವಂತಹ ತಿಮೋಥಿಯನಿಗೆ ಎಚ್ಚರಿಸುವುದನ್ನು ನೋಡುತ್ತೇವೆ. ಹಾಗಾಗಿ ಧರ್ಮ ಮಾರ್ಗಗಳ ಕುರಿತಾಗಿ ಜಾಗೃತಿ ಉಳ್ಳವರಾಗಿರಬೇಕು. ಕಡೆಯದಾಗಿ ಒಂದನ್ನು ಮಾತ್ರ ಹೇಳುತ್ತೇನೆ, ಮೂರನೇ ಒಂದು ಮಾರ್ಗವಿದೆ, ಅದು ಈ ಬಿಳಾಮನ ಮಾರ್ಗ. ಸತ್ಯವೇದದಲ್ಲಿ ಪ್ರಕಟಣೆ ಪ್ರವಾದನೆ ಗ್ರಂಥ 2:14 ನೋಡೋದಾದರೆ, ಆಗಿದ್ದಾಗಿಯೂ ಕೆಲವೊಂದು ಕಾರ್ಯಗಳ ಮೇಲೆ ನಿನ್ನ ಹೆಸರಲ್ಲಿ ತಪ್ಪೋರಿಸಬೇಕಾಗುತ್ತದೆ. ವಿಗ್ರಹಗಳಿಗೆ ನೈವೇದ್ಯ ಮಾಡುವುದನ್ನು ಸೇವಿಸುವುದಕ್ಕೂ ವ್ಯಭಿಚಾರ ಮಾಡುವುದಕ್ಕೂ ಆಸ್ಪದವಾದಂಥ ಕಾರ್ಯವನ್ನು ಇಸ್ರಾಯೇಲ್ ಪುತ್ರರ ಮುಂದೆ ಬೀಳುವ ಹಾಗೆ ಬಾಲಾಕನು ಎನ್ನುವವನಿಗೆ ಬೋಧನೆ ಮಾಡಿದ ಬಿಳಾಮನ ಬೋಧನೆಯನ್ನು ನೋಡಿದ್ರ, ಬಿಳಾಮನ ಬೋಧನೆ, ಬಿಳಾಮನ ಟೀಚಿಂಗ್, ಅವನ ಒಂದು ಮಾರ್ಗ ಕೈಗೊಳ್ಳುವಂತಹ ಕೆಲವರು ನಿಮ್ಮ ಸಭೆಯೊಳಗಿದ್ದಾರೆ. ಬಿಳಾಮನ ಬಳಿಯಲ್ಲಿ ಶಕ್ತಿಯು ಹೊರಗಡೆ ಇದ್ದುದು ಸತ್ಯವೇ. ಅರಣ್ಯಕಾಂಡ 24ನೇ ಅಧ್ಯಾಯ 2:7 ನೋಡಿ, ನಿಜವಾಗ್ಲೂ ಸತ್ಯವಿದೆ. ಅದರಲ್ಲಿ ಒಬ್ಬ ಪ್ರವಾದಿಯಾಗಿದ್ದರು. ಯಾಕೋಬನಲ್ಲಿ ಒಂದು ಉದಯ ಸೂಚಕ ನಕ್ಷತ್ರ ಉದಯವಾಗುತ್ತದೆ ಎಂಬುದಾಗಿ ಯೇಸುವಿನ ಮೊದಲ ಬರುವಿಕೆಯ ಕುರಿತಾಗಿ ಹಾಗೆ ಪ್ರವಾದನೆ ನುಡಿದಂತಹ ಹೇಳಿದ ವ್ಯಕ್ತಿ ಬಿಳಾಮನು. ಅರಣ್ಯಕಾಂಡ 24:2-7 ಈ ವಾಕ್ಯ ಹೇಳುತ್ತದೆ, ತನ್ನ ಕಣ್ಗಳನ್ನು ಮೇಲೆತ್ತಿ ಇಸ್ರಾಯೇಲ್ಯರು ತನ್ನ ಕುಲಗಳಿಗೆ ಅನುಸಾರವಾಗಿ ಪಾಳ್ಯ ಮಾಡಿಕೊಂಡಿರುವುದನ್ನು ನೋಡಿದ ದೇವರ ಆತ್ಮ ಅವನ ಮೇಲೆ ಇಳಿದರು. ಆಗ ಅವನು ತನ್ನ ವಾಕ್ಯವನ್ನು ತೆಗೆದು ನೋಡಿದ್ದು, ಬೆಯೂರನ ಮಗನಾಗಿರುವ ಬಿಳಾಮನು ಹೇಳುವುದೇನೆಂದರೆ, ಕಣ್ ತೆರೆಯಲ್ಪಟ್ಟವನು ಹೇಳುವುದೇನೆಂದರೆ, ವರವಿದೆ, ಅಲ್ಲಿ ಅಭಿಷೇಕವಿದೆ, ಅನಂತರ ಪ್ರವಾದನೆ ಇದೆ. ಎಲ್ಲವನ್ನು ಹೇಳಿದವನ ಅಭಿಷೇಕವನ್ನು ಹೊಂದಿದ್ದನು, ಕಣ್ಗಳು ತೆರೆಯಲ್ಪಟ್ಟವನಾಗಿದ್ದನು, ದರ್ಶನ ಕಾಣುವವನಾಗಿದ್ದನು, ಪ್ರವಾದನೆ ನುಡಿದನು. ಮೆಸ್ಸಿಯನ ಕುರಿತಾಗಿ ಕೂಡ ಪ್ರವಾದನೆಯನ್ನು ಹೇಳಿ ಪ್ರಬಲವಾದರು. ಎಲ್ಲವನ್ನ ಹೇಳಿ ಅರಣ್ಯಕಾಂಡ 24:17-19 ನೋಡಿ, ಯಾಕೋಬನಲ್ಲಿ ಒಂದು ನಕ್ಷತ್ರ ಉದಯವಾಗ್ತದೆ ಎಂಬುದಾಗಿ ಯೇಸುವಿನ ಬಗ್ಗೆ ಹೇಳಿದರು. ಆದರೂ ಕೂಡ ಅವನು ವಸ್ತುವಿನ ಆಸೆ ಉಳ್ಳವನಾಗಿದ್ದ. ಅವನ ಪ್ರಸಂಗ, ಬೋಧನೆ ಎಲ್ಲ ಏನಿದ್ರು, ಒಂದು ವರವಿದ್ರು, ಶಕ್ತಿ ಇದ್ರು, ಒಂದು ಸಂದೇಶವಿದ್ರು, ಒಂದು ಉಪದೇಶವಿದ್ರು ದುಡ್ಡಾಗಿ ಮಾಡ್ತಾರೆ, ಹಣವಾಗಿ ಮಾಡುವುದು. ಎಲ್ಲವನ್ನ ದೇವರು ನಡೆಸಿದರೂ ಕೂಡ ಹಣ ಕೊಡುತ್ತಾರೆ ಎನ್ನುವುದಕ್ಕಾಗಿ ಹಣಕ್ಕೋಸ್ಕರವಾಗಿ ಬಾಲಾಕನನ್ನು ಹಿಂಬಾಲಿಸಿ ಹೋಗಿ ಸೇವೆಯನ್ನು ಮಾಡಲು ಪ್ರಯತ್ನ ಮಾಡಿದವನು. ಬಿಳಾಮನ ಮಾರ್ಗ ಕರ್ತನಿಗೆ ತದ್ವಿರುದ್ಧವಾಗಿ ಕಾಣಲ್ಪಟ್ಟ ಹಾಗೆ ಅರಣ್ಯಕಾಂಡ 22:32 ಹೇಳುತ್ತದೆ. ದೇವರ ದೂತನು ಅವನ ಕಡೆಗೆ ತಿರುಗಿ, ನೀನು ನನ್ನ ಕತ್ತೆಯನ್ನು ಇದರೊಂದಿಗೆ 3 ಬಾರಿ ಒಡೆದದ್ದೇನು, ನಿನ್ನ ಮಾರ್ಗ ನನಗೆ ಬೇರ್ಪಟ್ಟದಾಗಿದೆ ಅಂತ ಹೇಳಿದರು. ನೋಡಿದ್ರ, ಹಾಗಾಗಿ ಸೇವೆಯನ್ನ ಆದಾಯದ ಕಾರ್ಯವಾಗಿ ಮಾಡುವವರು, ಅವರನ್ನು ನೀವು ಹಿಂಬಾಲಿಸಿದರೆ ಅವರ ಮಾರ್ಗ ನಿಮ್ಮನ್ನು ನರಕಕ್ಕೆ ಸೇರಿಸುತ್ತದೆ ಎಂಬುದಾಗಿ ಹೇಳಿ ಕರ್ತನು ನಮಗೆ ಎಚ್ಚರಿಸಿ ಹೇಳಿದ್ದಾರೆ. ಸೇವೆಯನ್ನ ಆದಾಯವಾಗಿ ಮಾಡುವವರು 1 ತಿಮೋತಿಯ ಪುಸ್ತಕ 6:5. ಅಷ್ಟು ಹೊರಬಿದ್ದರೂ ಶಕ್ತಿ ಇದ್ರು ಅದೇ ನೋಡ್ತೀವಲ್ವಾ, ವೇದಿಕೆಗಳನ್ನ ನೋಡ್ತೀವಿ. ಆದರೆ ಒಳಗೊಳಗೆ ನೋಡುವುದಾದರೆ ಹಣ, ಕಾಸು, ವಸ್ತುವಿನ ಆಸೆ, ಕಾಸು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ. ಕರ್ತನ ಪ್ರಮಾಣವನ್ನು ಮೀರ್ತಾರೆ, ದೇವರ ಯೋಜನೆಯನ್ನು ಮೀರುತ್ತಾರೆ, ಮಾತನ್ನು ಮೀರ್ತಾರೆ. ಇದು ಬಿಳಾಮನ ಮಾರ್ಗ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಕೆಟ್ಟ ಆಲೋಚನೆ ಉಳ್ಳವರು 1 ತಿಮೋತಿ 6:5. ಸತ್ಯವಿಲ್ಲದವರು, ದೈವ ಭಕ್ತಿ, ಆದಾಯ ಎಂಬುದಾಗಿ ಎಣಿಸುವವರಾಗಿರುವಂತಹ ಮನುಷ್ಯರಿಂದ ಉಂಟಾಗುವಂಥ ಮಾರ್ಪಟ್ಟಂತಹ ತರ್ಕಗಳು, ಈ ರೀತಿಯಾಗಿ ಅವರನ್ನು ಬಿಟ್ಟು ದೂರ ಸರಿ. ಇವರ ಕ್ರಿಯೆಗಳು ಬಹಳ ಅಪಾಯವಾದವುಗಳು. ಇವು ಬಿಳಾಮನ ಕ್ರಿಯೆಗಳಿಗೆ ಸಮವಾಗಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾಗಿ ನಾವು ದೇವರನ್ನು ಹಿಂಬಾಲಿಸುವಾಗ ನಮ್ಮನ್ನು ನಡೆಸುವವರು, ನಮ್ಮನ್ನು ದೇವರ ಬಳಿ ಸೇರಲು ಪ್ರಯಾಸ ಪಡುವಂಥ ಸೇವಕರು,
ನಾವು ಆರಿಸಿಕೊಂಡಿರುವಂತಹ ಸಭೆ, ಅವರು ಮಾತಾಡುವಂಥ ಉಪದೇಶ, ಅದು ನಮ್ಮನ್ನು ಪರಲೋಕದ ಮಕ್ಕಳಾಗಿ ಮಾರ್ಪಡಿಸುತ್ತದ ಅಥವಾ ನಿತ್ಯ ಜೀವಿತಕ್ಕೆ ಸಿದ್ಧಪಡಿಸುತ್ತಾ ಇದೆಯಾ ಅಥವಾ ನರಕದ ಮಕ್ಕಳಾಗಿ ಮಾರ್ಪಡಿಸುತ್ತಾ ಇದೆಯಾ? ಅವರ ಮಾರ್ಗದವರೆಗೆ ಮಾರ್ಪಡಿಸಬೇಕೆಂದು ಸುತ್ತಾಡ್ತಾರೆ, ಅವರನ್ನು ಹಿಂಬಾಲಿಸುವ ಹಾಗೆ ಎಲ್ಲ ಒಳಿತನ ತೋರಿಸಿ ಮಾತಾಡ್ತಾರೆ. ಆ ಮಾರ್ಗವನ್ನು ನಂಬಿ ಹಿಂಬಾಲಿಸಿದರೆ ನಮ್ಮನ್ನು ನರಕದ ಮಕ್ಕಳಾಗಿ ಮಾರ್ಪಡಿಸುತ್ತಾರೆ. ಹಾಗಾಗಿ ಎಚ್ಚರಿಕೆ ಉಳ್ಳವರಾಗಿರಬೇಕು. ಒಳ್ಳೆ ಸಭೆಯನ್ನು ಆರಿಸಿಕೊಳ್ಳಬೇಕು, ಒಳ್ಳೆ ಸೇವಕರನ್ನು, ಒಳ್ಳೆ ಬೋಧನೆಯನ್ನು ಆರಿಸಿಕೊಳ್ಳಬೇಕು. ಆ ಉತ್ತರವಾದ ನಿಮ್ಮ ಕೈಗಳಲ್ಲಿ ಇರುವಂಥದ್ದಾಗಿದೆ. ಸದ್ದುಕಾಯರು, ಫರಿಸಾಯರು, ನೀವು ಹೋಗುವಂಥ ಸಭೆ, ಅವರ ಸಿದ್ಧಾಂತ, ಸಭೆಯ ನಿಯಂತ್ರಣಗಳು, ಸಭೆಯಲ್ಲಿ ಹೇಳಲ್ಪಡುವಂಥ ಉಪದೇಶಗಳು ಎಲ್ಲದರ ಕುರಿತಾಗಿ ಗಮನವಾಗಿರಿ. ಕಣ್ಗಳನ್ನು ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಕರ್ತನೆ, ನಾವು ಪರಲೋಕದ ಭಾಗ್ಯವನ್ನು ಹೊಂದುವುದಕ್ಕಾಗಿಯೇ ನಾವು ನಿಮ್ಮನ್ನು ಹಿಂಬಾಲಿಸಿ ಓಡುತ್ತಾ ಇದ್ದೇವೆ ದೇವರೇ. ನಾವು ಏನಾದರೂ ಮಾರ್ಗ ತಪ್ಪಿ ತಿರುಗಾಡುವವರ ಹಿಂದೆ ಹೋಗಿ ನಾವು ಮಾರ್ಗವನ್ನು ತಪ್ಪಿ ನರಕದ ಮಕ್ಕಳಾಗಿ ಮಾರ್ಪಡದ ಹಾಗೆ ನಾವು ಕೇಳ್ಪಟ್ಟಂತಹ ಮಾತುಗಳು, ಆರಿಸಿಕೊಂಡಿರುವಂತಹ ಸಭೆ, ಹಿಂಬಾಲಿಸುವಂತಹ ಸೇವಕರುಗಳು, ನಾವು ನಂಬುವಂತಹ ಉಪದೇಶಗಳ ಕುರಿತಾಗಿ ಚಿಂತಿಸಲು ನಮಗೆ ಸಹಾಯವನ್ನು ಮಾಡಿರಿ. ನಾವು ಯಾರನ್ನು ಹಿಂಬಾಲಿಸುತ್ತೇವೆ ಎನ್ನುವುದನ್ನು, ನಮ್ಮನ್ನು ನಡೆಸುವವರು ಅವರ ಕುರಿತಾಗಿಯೂ ಒಂದು ತಿಳುವಳಿಕೆಯನ್ನು ನಮ್ಮಲ್ಲಿ ಏರ್ಪಡಿಸಿಕೊಡಿರಿ. ನಾವು ಪರಲೋಕಕ್ಕೆ ಹೋಗುತ್ತೇವೆ ಎಂಬುದಾಗಿ ನಂಬಿ ಕಡೆಯದಾಗಿ ನಾವು ನರಕದ ಮಕ್ಕಳಾಗಿ ಮಾರ್ಪಡದ ಹಾಗೆ ನಾವು ದೇವರಿಂದ ಏರ್ಪಡಿಸಲ್ಪಟ್ಟಂತಹ ಸತ್ಯ ನೀತಿವಂತಿಕೆಯಲ್ಲಿ ಸತ್ಯ ಮಾರ್ಗವನ್ನು ಹಿಂಬಾಲಿಸುವುದಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡಿರಿ. ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡಿರಿ. ದೇವರ ದಯೆಯೂ ಕರ್ತನ ಕೃಪೆಯೂ ಅವರ ಮೇಲೆ ಯಾವಾಗಲೂ ನಿರಂತರವಾಗಿ ತಂಗಿರಲಿ. ಕರ್ತನು ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿರಿ, ಮಹಿಮೆ ಪಡಿಸಿರಿ. ಈ ವಾರವನ್ನು ಒಳ್ಳೆಯದರಿಂದ ಶೃಂಗರಿಸಿರಿ, ಅವರ ಅಗತ್ಯಗಳನ್ನು ಸಂಧಿಸಿರಿ. ಬಲಹೀನತೆಗಳು ಮರೆಯಾಗುವಂತೆ ಮಾಡಿ ನಿಮ್ಮ ಮಕ್ಕಳ ಕುಟುಂಬವನ್ನು ನಿಮ್ಮ ರೆಕ್ಕೆಗಳಲ್ಲಿ ಮರೆ ಮಾಡಿಕೊಳ್ಳಿರಿ ದೇವರೇ. ಯೇಸುವಿನ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ. ಆಮೇನ್, ಆಮೇನ್. ದೇವರು ಈ ದಿನ ನಮ್ಮ ಕಾರ್ಯಕ್ರಮವನ್ನು ಆಶೀರ್ವಾದ ಮಾಡಿಕೊಟ್ಟರು. ಕಲಿತುಕೊಳ್ಳುವುದಕ್ಕೆ ಹಲವು ಮಾತುಗಳನ್ನು, ತಿಳುವಳಿಕೆ ಉಳ್ಳ ಎಚ್ಚರಿಕೆಯಾಗಿರುವುದಕ್ಕೆ ಕೆಲವೊಂದು ಕಾರ್ಯಗಳನ್ನು ದೇವರು ಪ್ರಕಟಿಸಿದರು. ಮುಂದಿನ ಬಾರಿ ಭೇಟಿಯಾಗಬೇಕಾದ್ರೆ ಮತ್ತೊಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.